ಕಳೆದ ವಾರ ನಾನು ನಿರ್ದಿಷ್ಟವಾದ ದೇವರ ಪ್ರವಾದನೆ ಬಗ್ಗೆ ಮಾತಾಡ್ತಾ ಇದ್ದೆ. पिछले हफ्ते निर्दिष्ट परमेश्वर का भविष्यवाणी के मैं कह रहा था. ನೆನಪಿದೆಯಾ? ಯೆರೆಮೀಯನ ಪ್ರವಾದನೆ, यिर्मयाह का भविष्यवाणी, ಯೆಶಾಯನ ಪ್ರವಾದನೆ, यशायाह का भविष्यवाणी. ಕೊನೆಗೆ आखिर में ಒಬ್ಬ ಅರಸ ಬರುವುದರ ಬಗ್ಗೆ ನಾನು ಪ್ರವಾದನೆಗಳನ್ನು ಅಲ್ಲಿ ಬರೆದಿರೋದನ್ನ ನಾನು ತಿಳಿಸಿದೆ. एक राजा आने वाला है, वहां पर उसके बारे में लिखे गए भविष्यवाणी को मैंने बताया. ನಾನು ಹೇಳ್ತಾ ಇದ್ದೆ ಕಳೆದ ವಾರ, मैं पिछले हफ्ते बता रहा था ಇಸ್ರಾಯೇಲರ ಮೊಂಡುತನದ ಪಾಪದ ನಿಮಿತ್ತವಾಗಿ, इजरायलियों के जिद्दीपन और पाप के निमित्त, ಆಮೆನ್, ದೇವರು ಅವರನ್ನು ಎಷ್ಟು ಪ್ರೀತಿ ಮಾಡಿದ್ರು ಸಹ परमेश्वर उनसे कितने प्यार करने के भी बावजूद ಅವರನ್ನ ಬಾಬೇಲಿಗೆ ಮಾರಿಬಿಟ್ಟ. उनको बेबीलोन में बेच दिया. ಅಂದ್ರೆ उसका मतलब ಬಾಬೆಲ್ ದೇಶದವರು बेबीलोन देशवासियां ಬಂದು ಅವರನ್ನ ಆಕ್ರಮಣ ಮಾಡಿ, वो सारे लोग आकर इन पर आक्रमण करके ಅವರನ್ನ ಸೆರೆಯಾಗಿ ಒಯ್ದ್ಬಿಟ್ರು. उनको बंदी बनाकर वो ले गए. ನೆನಪಿದೆ? क्या आपको याद है? ಈಗ अब ಅವರು ಬಂದಿಯಾಗಿ ಹೋಗೋದಕ್ಕಿಂತ ಮುಂಚೆನೆ वह लोग बंदी बनकर जाने से पहले ही ಒಂದು ದೇವರು ಒಂದು ಪ್ರವಾದನೆಯನ್ನು ಯೆರೆಮೀಯನ ಮೂಲಕ ಮಾತಾಡಿದ್ರು. परमेश्वर ने एक भविष्यवाणी को यिर्मयाह के ओर से बात किया. ಸಿದ್ಧರಿದ್ದೀರಾ? क्या आप तैयार हैं? ಒಂದು ಪ್ರವಾದನೆಯನ್ನ ಮಾತಾಡಿದ್ರು. एक भविष्यवाणी को परमेश्वर ने बात किया. ಅವ್ರು ಇನ್ನೂ ಬಂದಿಯಾಗಿ ಹೋಗೋದಕ್ಕಿಂತ ಮುಂಚೆನೆ, अभी भी इजराइल लोग बंदी बनकर जाने से पहले ही ಯೆರೆಮೀಯ 29:10 यिर्मयाह का पुस्तक उसका 29वां अध्याय उसके ಯೆರೆಮೀಯ 10वें वचन में, 29:10 यिर्मयाह का पुस्तक 29वां अध्याय उसके 10वें ಯೆಹೋವನು वचन में, ಇಂತೆನ್ನುತ್ತಾನೆ, ಬಾಬೆಲ್ ರಾಜ್ಯವು 70 ವರ್ಷ ಪ್ರಬಲಿಸಿದ ಮೇಲೆ ನಾನು ನಿಮ್ಮನ್ನು ಕಟಾಕ್ಷಿಸಿ ಈ ಸ್ಥಳಕ್ಕೆ ತಿರುಗಿ ಬರಮಾಡುವೆನೆಂಬ ನನ್ನ ಶುಭ ವಾಕ್ಯವನ್ನು ನಿಮಗಾಗಿ ನೆರವೇರಿಸುವೆನು. ಇನ್ನೊಂದ್ಸರಿ ಓದ್ತಿರಮ್ಮ ದಯವಿಟ್ಟು. ಯೆಹೋವನು ಇಂತೆನ್ನುತ್ತಾನೆ, ಯೆಹೋವನು ಇಂತೆನ್ನುತ್ತಾನೆ, ಬಾಬೆಲ್ ರಾಜ್ಯವು 70 ವರ್ಷ ಪ್ರಬಲಿಸಿದ ಮೇಲೆ 70 ವರ್ಷಗಳವರೆಗೆ ಪ್ರಬಲಿಸಿದ ಮೇಲೆ ನಾನು ನಿಮ್ಮನ್ನು ಕಟಾಕ್ಷಿಸಿ ಈ ಸ್ಥಳಕ್ಕೆ ತಿರುಗಿ ಬರಮಾಡುವೆನೆಂಬ ನನ್ನ ಶುಭವಾಕ್ಯವನ್ನು ನಿಮಗಾಗಿ ನೆರವೇರಿಸುವೆನು. ಆಮೆನ್. आमेन. ನಾನು ಕಳೆದ ವಾರ ನಿಮಗೆ ಜ್ಞಾಪಕ ಮಾಡ್ಕೊಡ್ತಾ ಇದ್ದೀನಿ. ಕಳೆದ ವಾರ ಹೇಳ್ತಾ ಇದ್ದೆ, मैं आपको याद दिला रहा हूँ, पिछले हफ्ते मैं बता रहा था. ಸಂಡೇ ಬರ್ತೀರಾ? रविवार ಒಂದು ಇದೇ ಉದಾಹರಣೆಯನ್ನು ನಾನು ಕಳೆದ ವಾರನೇ ಕೊಟ್ಟಿದ್ದೆ. इसी उदाहरण को पिछले हफ्ते मैंने संडे दिया ಬರ್ತೀರಾ? था. रविवार आप आते हो, ರವಿವಾರ ಹೋಗಿ ಮತ್ತೆ ಮನೆಗೆ ಹೋಗ್ತೀರಾ, फिर से वापस लौट जाते ಮುಂದಿನ हो. ಸಂಡೇವರೆಗೂ ನಾವು ನಿಮ್ಮನ್ನು ನೋಡೋದಿಲ್ಲ. अगले हफ्ते तक हम आपको ನೆನಪಿದೆ नहीं ಹೇಳಿದ್ದು? देखते. आपको याद है जो मैंने कहा था? ಈ ಮಧ್ಯದಲ್ಲಿ ಪಾಸ್ಟರ್ ನಮ್ಮ ಬಗ್ಗೆ ಏನು ವಿಚಾರ ಮಾಡ್ತಾ ಇರ್ಬಿಡು ಅನ್ಕೊಂಡಿರ್ಬೋದು ನೀವು. इस समय के बीच में पासवान जी हमारे बारे में क्या सोचते हैं, ಅದರ ಮಧ್ಯದಲ್ಲಿ लेकिन उसके बीच में ಒಂದು ವೇಳೆ ನಿಮಗೆ ಅನಾರೋಗ್ಯದಿಲ್ಲದ್ರೆ, अगर आपका सेहत ठीक नहीं है ಇನ್ನು ನಿಮಗೆ ಗೊತ್ತಿಲ್ಲ ಪಾಸ್ಟರ್ ಗೊತ್ತಾಗಿದೆ ಅಂತ, आप नहीं जानते कि पासवान जी जान चुके हैं, ಯಾರೋ ಪಾಸ್ಟರ್ಗೆ ತಿಳಿಸ್ಬಿಟ್ಟಿರ್ತಾರೆ. कोई तो आकर पासवान जी को बता देते ಅವಾಗ हैं. ಪಾಸ್ಟರ್ ಒಂದು ವೇಳೆ ನಿಮಗೆ तब अगर पासवान जी अगर आपको ಒಂದು ವೇಳೆ ಮೆಸೇಜ್ ಮಾಡಿದ್ರೆ, अगर एक मैसेज करते हैं, फोन ಮಾಡಿದ್ರೆ, एक फोन करते हैं, ಚಿಂತೆ तो ಮಾಡಬೇಡಿ, ನಾವು ನಿಮ್ಮ ಸ್ವಲ್ಪ ಪ್ರೇಯರ್ ಮಾಡ್ತಾ ಇದ್ದೀವಿ, ಪ್ರಾರ್ಥನೆ ಮಾಡ್ತಾ ಇದ್ದೀವಿ, आप चिंता मत करना, हम आपके लिए ನಾವು प्रार्थना ನಿಮ್ಮ कर रहे ಜೊತೆಗಿದ್ದೀವಿ हैं, ಅಂತ ಒಂದು ಮೆಸೇಜ್ ಬಂದ್ರೆ मैं आपके साथ हूँ, ऐसा एक मैसेज आएगा तो ನಿಮಗೆ ಏನು ಅನಿಸ್ತದೆ? आपको कैसे लगता है? ಓ ಪಾಸ್ಟರ್ ನಮ್ಮ ಬಗ್ಗೆನೂ ಯೋಚಿಸ್ತಾರೆ ಅಂತ ಯೋಚನೆ ಬರ್ತದಲ್ಲ. पासवान जी हमारे बारे में भी सोचते हैं, ऐसे सोच ಪಾಸ್ಟರ್ ನಮ್ಮ आता ಬಗ್ಗೆನೂ है. ಯೋಚಿಸ್ತಾರೆ ಅಂತ ಒಂದು ಯೋಚನೆ ಬರ್ತದಾ ಇಲ್ಲ? पासवान जी हमारे बारे में हाँ, भी तो सोचते wish हैं, ऐसा ಮಾಡಿದ್ರೆ, विचार, या फिर एक विश करेंगे ಒಂದು तो ಯೋಚನೆ ಬರ್ತದಲ್ಲ. एक सोच आता है ಇಲ್ಲ ना? ಅಂದ್ರೆ ನಿಮಗೆ ಏನು ಅನಿಸ್ತದೆ? नहीं तो आपको क्या लगता है? ಪಾಸ್ಟರ್ ನಮ್ಮ ಬಗ್ಗೆ ಎಲ್ಲ ಯೋಚಿಸ್ತಾರೆ ಬಿಡು ಅಂತ. पासवान जी हमारे बारे में कहाँ सोचते हैं? ಇವ್ರನ್ನ ಸುಲ್ಕೊಳ್ಳಾಗೈತೆ, ಇವ್ರನ್ನ ಸುಲಿದುಕೊಳ್ಳಲಾಗಿದೆ, इसे इन्हें तोड़ा गया है, ಇವ್ರನ್ನ ಲೂಟ್ ಮಾಡಲಾಗೈತೆ, इन्हें लूट लिया गया है, ಇವ್ರನ್ನ ಬಾಬೆಲ್ನವರು ಸೆರೆಡ್ಕೊಂಡು ಒಯ್ದ್ಬಿಟ್ಟವ್ರೆ. बबीलोन लोगों ने बंदी बनाकर इन्हें ले गए हैं. ಆಮೆನ್. आमेन. ಯಾವುದೇ ನಿರೀಕ್ಷೆ ಇಲ್ಲ. कोई भी निरीक्षा नहीं है. ಅಂತ ಸಮಯದಲ್ಲಿ ऐसे समय में ಒಂದು ವೇಳೆ ದೇವರು ತಾನೇ अगर परमेश्वर खुद ತನ್ನ ಪ್ರವಾದಿಯ ಮೂಲಕ अपने भविष्यवाणी की ಅವ್ರ ओर ಜೊತೆ से ಮಾತಾಡ್ತಾ ಇದ್ದಾನೆ. उनके साथ बात कर रहे हैं. ಯಾಕಂದ್ರೆ ಮುಂದಿನ ವಚನದಲ್ಲಿ ನಾವು ಕಳೆದ ವಾರ ಬೋಧಿಸಿದೆ ನಿಮಗೆ, क्योंकि पिछले हफ्ते मैंने प्रचार किया, ದೇವರ ಜೊತೆ ಮಾತಾಡ್ತಾ ಇದ್ದಾನೆ. परमेश्वर उसके साथ बात कर रहे ಅದರ हैं. ಅರ್ಥ उसका मतलब ದೇವರ ಮನಸ್ಸಿನಲ್ಲಿ परमेश्वर के मन में ಇನ್ನೊಂದು ಲೋಕ ಕಟ್ಟಬೇಕು, और एक दुनिया बांधना है. ದೇವದೂತರ ಬಗ್ಗೆ, देवदूतों के बारे में ಯಾರ ಬಗ್ಗೆ ಚಿಂತೆ ಇಲ್ಲ, किसी के बारे में चिंता नहीं है, ಆದ್ರೆ ನಿಮ್ಮ ಬಗ್ಗೆ ಯೋಚಿಸ್ತಾ ಇದ್ದಾನೆ. लेकिन आपके बारे में वो सोच रहे हैं. ಸೆರೆಮನೆಯಲ್ಲಿ ಹಾಕ್ಬಿಟ್ರೆ, ಸೆರೆಮನೆಯಲ್ಲಿ ಕಳಿಸ್ಬಿಟ್ರೆ उन्हें जेल में डाल दिया गया तो ಅದರ ಅರ್ಥ ಬಿಟ್ಬಿಟ್ಟವನಂತಲ್ಲ. उसका मतलब उन्होंने छोड़ दिया ऐसे नहीं है. ಅನಾರೋಗ್ಯ ಬಂದಿದ್ರೆ अगर बीमारी आता है ಅದರ ಅರ್ಥ ಬಿಟ್ಬಿಟ್ಟಿದ
ಬಿಟ್ಟಿದ್ದಾನೆ ಅಂತಲ್ಲ. उसका मतलब परमेश्वर ने छोड़ दिया ऐसे नहीं ಕಷ್ಟ है. ಬಂದಿದ್ರೆ अगर संघर्ष आता है, ಜನ ಅಂತಾರೆ ದೇವರು ನಮ್ಮನ್ನು ಮರ್ತು ಬಿಟ್ಟಿದ್ದಾನೆ ಅಂತ. लोग कहते हैं परमेश्वर हमें भूल गए कह ಆ के. ಸಮಯದಲ್ಲಿಯೂ ಸಹ उस समय में भी ಮರ್ತಿಲ್ಲ ಬಿಟ್ಟಿಲ್ಲ, उन्होंने आपको भूला नहीं, छोड़ा ಆದ್ರೆ नहीं ನಿಮ್ಮ है, ಬಗ್ಗೆ ಯೋಚಿಸ್ತಾ ಇದ್ದಾನೆ. लेकिन आपके बारे में सोच रहे हैं. ಆದ್ರೆ ಒಂದು ಸಮಯ ಮುಗಿಯುವುದಕ್ಕೋಸ್ಕರ ಕಾದುಕೊಂಡಿದ್ದಾನೆ. लेकिन एक समय खत्म होने के लिए वो इंतजार कर रहे ಯಾರಿಗೆ हैं. ಬುದ್ಧಿ ಬರಬೇಕು, जिस किसी को बुद्धि आना ಯಾರಿಗೆ चाहिए, ತಾಳ್ಮೆ ಬರಬೇಕು, जिसको धीरज आना ಯಾರಿಗೆ चाहिए, ಬದಲಾವಣೆ ಬರಬೇಕು, जिसको बदलाव आना है, ಯಾರಿಗೆ ವಿಶಾಲ ಹೃದಯ ಬರಬೇಕು, जिस किसी को विस्तार हृदय चाहिए, ಅವುಗಳು ಬರುವವರೆಗೆ वह सब आने तक ಆತನು ಹೇಳ್ತಾನೆ, वो कहते हैं ನಾನು ನಿನ್ನನ್ನ ಕೈ ಬಿಟ್ಟಿರುವುದು ಕ್ಷಣ ಮಾತ್ರ, मैंने तुम्हारे हाथ को सिर्फ एक क्षण के लिए छोड़ा ಆದ್ರೆ है, ಮಹಾಪ್ರೀತಿಯಿಂದ ನಿನ್ನನ್ನ ಸೇರಿಸಿಕೊಳ್ಳುವೆನು. लेकिन बहुतायत प्यार से तुम्हें वापस ले ಒಂದು लूंगा. ಬದಲಾವಣೆಗೋಸ್ಕರ ಕಾದ್ಕೊಂಡಿದ್ದಾನೆ, एक बदलाव के लिए वो इंतजार कर ಆದ್ರೆ रहे हैं, ಬಿಟ್ಟಿಲ್ಲ. लेकिन उन्होंने आपको छोड़ा नहीं ಯಾಕೆ ಮುಂದಿನ है. ವಚನ ಏನ್ ಹೇಳ್ತದೆ? क्योंकि आगे का वचन क्या कहता है? ಇವರಿಗೆ ಗತಿಯಾಗಲಿ. ಮೊದಲನೇದು ಇವರಿಗೆ ಗತಿ ಆಗಲಿ ಎಂಬುದೇ ಆತನ ಒಂದು ಹೃದಯ. उनका हृदय यह ही है कि आपको एक हाल हो, ಗತಿ ಆಗಲಿ ಅಂದ್ರೆ भला हो, यानी ಇವರಿಗೆ ದುರ್ಗತಿ ಆಗಲಿ ಎಂಬುದಾಗಿ ಅಲ್ಲಿ ಬರ್ದಿಲ್ಲ. इनको बुराई हो के नहीं लिखा गया है, ಇವರಿಗೆ ಗತಿ ಆಗಲಿ. इनको भलाई हो. ಯಾವ ರೀತಿ ಒಬ್ಬ ತಾಯಿ जिस तरीके से एक माँ ಅಥವಾ ಒಬ್ಬ ತಂದೆ या फिर एक पिता ತನ್ನ ಮಗನು ಬೆಳೆಯುವಾಗ जब उसका बेटा बड़ा होता ಅವನ है, ಗತಿಯನ್ನ ಯೋಚಿಸ್ತಾನೆ. उसके आने वाले जिंदगी के बारे में वो सोचता है. ಯಾರಾದ್ರೂ ತಂದೆ ತಾಯಿಗಳು ನಿಮ್ಮ ಮಕ್ಕಳ ಭವಿಷ್ಯವನ್ನು ವಿಚಾರ ಮಾಡದೇನೆ ಹಂಗೆ ಕೋಣದ ಗತಿ ಹೋಗ್ತೀವ? कोई भी माता पिता बच्चों के ಇಲ್ಲ. भविष्य को बिना सोचे ऐसे ही जाते हैं? ಕೇಳ್ತಾ नहीं. ಇದ್ದೀರಾ? क्या आप सुन रहे हैं? ಅವ್ರ ಬಗ್ಗೆ ಯೋಚಿಸ್ತಾ ಇದ್ದೀರಾ? उनके बारे में आप सोच रहे ಈ हैं? ವರ್ಷ ಇವನು ಇಷ್ಟು ಪರ್ಸೆಂಟೇಜ್ ಮಾಡಿದ್ರೆ ಇವನಿಗೆ ಒಳ್ಳೆ ಇದನ್ನೆಲ್ಲ ಹಾಕ್ಬೇಕು, ಅವ್ರಿಗೇನ್ ಫಾಯ್ದೆ, उनको क्या फायदा है? ಅವ್ರಿಗೇನ್ ಲಾಭ? उनको क्या लाभ है? ಆಮೇಲೆ ನಿಮ್ಮ ಜೀವನಕ್ಕೋಸ್ಕರ आपकी जिंदगी के लिए ನಿಜನ ಅಲ್ವಾ? क्या सही है या नहीं? ಆಮೇನ್. ಆಮೇನ್. ಒಬ್ಬ ಭೂಮಿಯ ತಂದೆ ತಾಯಿ ಈ ರೀತಿ ಯೋಚಿಸಿದಾಗಿದ್ರೆ अगर पृथ्वी के माता पिता इस तरीके से सोचते ದೇವ್ರ हैं ವಾಕ್ಯ ಹೇಳ್ತಾ ಇದೆ, तो परमेश्वर का वचन कह रहा है, ಇದು ಮನುಷ್ಯರ ಹೃದಯದಲ್ಲಿ ಬಂದದ್ದಲ್ಲ. ಇದು यह मनुष्य के हृदय में आया हुआ चीज नहीं ಇದು है. ಯಾವ ದಿನ ದೇವರು ಆದಾಮನಲ್ಲಿ ಉಸಿರಿದ್ನೋ, जिस दिन परमेश्वर ने आदम में अपने सांस को फूंका, ಯಾವ ದಿನ ಆದಾಮನಿಗೆ जिस दिन आदम को ದೇವರು ತನ್ನ ಶ್ವಾಸವನ್ನು ಊದದ್ನ, परमेश्वर ने अपने श्वास को फूका, ಅದೇ ದಿನ उसी दिन ಮಕ್ಕಳಿಗೆ ಒಂದು ಗತಿಯನ್ನು ಕೊಡುವ ಭಾವನೆ ತಂದೆ ತಾಯಿಗಳಲ್ಲಿ ಬಂತು. ಯಾಕಂದ್ರೆ ದೇವರಿಗೆ ತನ್ನ ಜನರಿಗೆ ಗತಿಯನ್ನ ಕೊಡುವಂತ ಹೃದಯ ಇದೆ. उसी दिन माता पिता में अपने बच्चों को एक हाल को देने का सोच आया, क्योंकि परमेश्वर में एक सोच है कि अपने बच्चे अच्छे हाल में रहे, ಇವರಿಗೆ ಗತಿ ಆಗಲಿ, इनको अच्छा ಮುಂದೆ हो, ನಿರೀಕ್ಷೆ ಇರಲಿ. ನಿರೀಕ್ಷೆ ಇರ್ಲಿ. ಅಂದ್ರೆ ಅಂತ ಕಷ್ಟದಲ್ಲಿ ನಿರೀಕ್ಷೆ ಇರ್ಲಿ. उस तरीके के संघर्ष में भी निरीक्षा रहे. ಎಲ್ಲ ಮುಗಿದು ಹೋಗಿದೆ ಇವರಿಗೆ, सब कुछ खत्म हो गया इनके लिए, ಸರಿಯಾಗಿ ಹೋಗಿದ್ದಾರೆ. वो बंदी बनकर चले गए हैं. ಬಂಗಾರದ ದೇವರ ಆಲಯದ ಎಲ್ಲ ಬಂಗಾರ ಲೂಟಿ ಮಾಡಲ್ಪಟ್ಟಿದೆ. परमेश्वर के भवन में रहने वाला सारा सोना लूट लिया गया है. ಅದರ ಅರ್ಥ उसका मतलब क्या है? ದೇಶದ ಮೇಲೆ ಕಷ್ಟ ಬಂದಾಗ देश पर जब कष्ट आता है, ಏನಾದ್ರೂ ಸ್ವಲ್ಪ ಆಸ್ತಿ ಇರ್ಲಿ ಅಂತ कुछ तो थोड़ा संपत्ति रहे कह के, ನೇರವಾಗಿ ಹೋಗ್ತಾ ಇದ್ದೇನೆ, ಆಗ್ಬೋದಲ್ಲ ಎಲ್ರು ಇದಿರಲ್ಲ, ಏನಾದ್ರೂ ಒಂದು ಆಸ್ತಿ ಇರ್ಲಿ ಅಂತ कुछ तो एक संपत्ति रहे कह के ಸೊಲೊಮೋನನು, सुलेमान, ಇಸ್ರಾಯೇಲ್ ಒಂದು ದೇಶ, इजरायली का एक देश, ಪ್ರಾಕೃತಿಕ ಸಂಪನ್ಮೂಲಗಳು ಇಲ್ಲನೇ ಅಂದ್ರೂ ಚಿಂತಿಲ್ಲ, ಇಲ್ಲದೇ ಇರುವಂತ ದೇಶ ಅದು. वहाँ पर प्राकृतिक मूल नहीं रहने वाले देश वह है. ಕಬ್ಬಿಣದ ಗಣಿ ಇಲ್ಲ, वहाँ पर लोहे का पटका नहीं है. ಕಬ್ಬಿಣದ ಗಣಿ ಗೊತ್ತಾಗತ್ತೆ ತಾನೆ? ನಮ್ ದೇಶದಲ್ಲಿ ತುಂಬಿ ಬಿದ್ದಿದೆ ಎಲ್ಲ. हमारे देश में सब ಬಂಗಾರದ ಗಣಿ ಇಲ್ಲ, वहाँ पर सोने का पटक नहीं ಕೇಳ್ತಾ है. ಇದ್ದೀರಾ? क्या आप सुन रहे हैं? ಆಮೇನ್. आमेन. ಮೂಲ ಸಂಪನ್ಮೂಲ ಏನು ಇಲ್ಲ ಅಲ್ಲಿ. वहाँ पर उसके लिए संपन्नमूल कुछ नहीं है. ದೇಶಕ್ಕೆ ಕುತ್ತು ಬಂತು ಅಂತ ತಿಳ್ಕೊಳ್ಳಿ, ಏನೋ ತೊಂದರೆ ಬಂತು, देश में कुछ तो तकलीफ आया, आप सोचिए. ಆಮೇನ್. आमेन. ಅವಾಗ ದೇಶವನ್ನು ಆಳೋರು ಏನ್ ಮಾಡ್ತಾರೆ? तब देश पर राज करने वाले क्या करते हैं? ಉದಾಹರಣೆಗೆ उदाहरण के लिए ಬರಗಾಲ ಬಂತು, अकाल आ गया, ಭಯಂಕರ ಬರಗಾಲ ಬಂತು. बहुतायत का अकाल आ ಆದ್ರೆ गया. ಹೊರಗಡೆ ಬೇರೆ ದೇಶದಲ್ಲಿ ಬರಗಾಲ ಇಲ್ಲ. दूसरे देश में अकाल नहीं है. ಅವಾಗ ಏನ್ ಮಾಡ್ತಾರೆ? तब क्या करते हैं? ದೇಶ ಆಳುವವರು देश पर राज करने ಒಂದೊಂದು वाले, ಕಬ್ಬಿಣದ ಅದಿರು ನಮ್ಮಲ್ಲಿ ಸಿಗ್ತಾ ಇದ್ರೆ अगर हमारे पास लोहा मिलता है तो ಬೇರೆ ದೇಶ ಜೊತೆಗೆ ಒಪ್ಪಂದ ಮಾಡ್ಕೊಳ್ತಾರೆ. दूसरे देश के साथ समझौता वो कर लेते ಮುಂದಿನ हैं. 2 ವರ್ಷ, आगे आने वाले 2 साल, ವರ್ಷಕ್ಕೆ ಇಷ್ಟು ಟನ್, एक साल में इतने टन, 100 ಟನ್, 100 टन 1000 ಟನ್, या फिर 1000 टन, ಯಾಕಂದ್ರೆ ದುಡ್ಡಿಲ್ಲ ಈಗ, क्योंकि अब पैसा नहीं है, ಮಳೆ ಇಲ್ಲ, बारिश नहीं ಬರಗಾಲ ಇದೆ, है, अकाल है, ನಿಮಗೆ ಆದ್ರೆ ಕಬ್ಬಿಣದ ಅದಿರಿದೆ. लेकिन लोहा है. ನಾವು ನಿಮಗೆ ಮುಂದಿನ 2 ವರ್ಷ, अब आने वाले 2 साल, ವರ್ಷಕ್ಕೆ 1000 ಟನ್ ಕೊಡ್ತೀವಿ. एक साल को 1000 टन हम ಆದ್ರೆ देंगे. ಈ ಬರಗಾಲ ಮುಗಿಯುವವರೆಗೆ ये अकाल खत्म होने तक ನಮಗೆ ಕಾಳುಗಳನ್ನು ಒದಗಿಸ್ಕೊಡಿ. हमें अनाज को तुम देना. ಆಮೇಲೆ
ಆಮೆನ್. ಆಮೆನ್. ದೇಶಕ್ಕೆ ಸಂಪನ್ಮೂಲಗಳು ಬಹಳ ಅವಶ್ಯ. देश में रहने वाले संपन्न बहुत अवश्य है. ಆಮೆನ್. ಆಮೆನ್. ಇವ್ರಿಗಿಲ್ಲ, इनको नहीं है. ಅಂತ ಪರಿಸ್ಥಿತಿಯಲ್ಲಿ इस तरीके के हालात में ಆಶೀರ್ವಾದದ ಜೊತೆಗೆ ನೀನು ನಡೆದ್ರೆ, आशीष के साथ अगर आप ದೇವರ चलेंगे तो, ಜೊತೆಗೆ ನೀನು ನಡೆದ್ರೆ, परमेश्वर के साथ अगर आप ಆತನ चलेंगे ಕೈ तो, ಹಿಡ್ಕೊಂಡು ನೀನು ನಡೆದ್ರೆ, उनके हाथ को पकड़कर अगर आप चलेंगे तो, ದೇವರು ಸಂಪನ್ಮೂಲಗಳನ್ನ ನೋಡಿ ನಿನ್ನನ್ನು ಆಶೀರ್ವದಿಸುವನಲ್ಲ, परमेश्वर संपन्नमूल को देखकर आपको आशीष नहीं ಎಷ್ಟು करते. ಅಭಿವೃದ್ಧಿ ಮಾಡ್ತಾನೆ ಅನ್ನೋದನ್ನ ಕೇಳಿ ನೀವು ಹೇಳ್ತೀನಿ. कितना अभिवृद्धि करेंगे आप सुनिए, मैं बताता हूँ. ಆಮೆನ್. आमेन. ಎಲ್ಲರೂ ಹೇಳ್ತಾರೆ सब कहते हैं ಹಾಲು ಜೇನು ಹರಿಯುವ ದೇಶ. दूध और मधु बहने वाला देश. ಇವತ್ತಿನ ತಾರೀಕಿನಲ್ಲಿ, ಇವತ್ತಿನ ದಿನಾಂಕದಲ್ಲಿ आज के दिन में ನೀವು ಇಸ್ರಾಯೇಲ್ ದೇಶವನ್ನ आप इजरायली देश को ಗೂಗಲ್ ಮಾಡಿ ನೋಡಿ. आप गूगल करके देखिए, ಸಂಪನ್ಮೂಲಗಳಿಲ್ಲ, वहाँ पर संपन्नमूल नहीं है. ಕೇಳ್ತಾ ಇದ್ದೀರಾ? क्या आप सुन रहे हैं? ಇವತ್ತೊಂದು ವಿಚಾರವನ್ನು ಹೇಳ್ತೀನಿ ಕೇಳಿ ನಿಮಗೆ. एक सोच में आप सोच कर देखिए, मैं बताता हूँ. ಅವರು ಅಲ್ಲಿಗೆ ಹೋದಾಗ, ಅವರಲ್ಲಿ ಗೂಢಚರ್ಯ ಮಾಡ್ಲಿಕ್ಕೆ ಹೋದಾಗ, जब वहाँ पर वो जासूसी करने गए थे, ಕರೆಕ್ಟ್, ಹಣ್ಣುಗಳನ್ನ ತಂದ್ರು, फलों को वो ले आए, ಹೆಗಲ ಮೇಲೆ ಹೊತ್ಕೊಂಡು अपने कंधे पर उठाकर ದ್ರಾಕ್ಷೆ ಗೊಂಚಲುಗಳನ್ನ ತಂದ್ರು. अंगूर के रेव को वो ले आए. ಆ ಗೂಢಚರ್ಯ ಹೇಳಿದ್ರು, वो जासूसों ने कहा ನಿಜವಾಗಿಯೂ सही में ही ಅದು ಹಾಲು ಜೇನು ಹರಿಯುವ ದೇಶ. वो दूध और मधु बहने वाला देश है. ಅದರ ಅರ್ಥ उसका मतलब ಸಮೃದ್ಧಿ. समृद्धि. ಸಮೃದ್ಧಿ ಅಂದ್ರೆ समृद्धि का मतलब ಅಲ್ಲಿಯ ಮಣ್ಣಿನಲ್ಲಿ वहाँ पर रहने वाले मिट्टी में ಬಹಳ ಖನಿಜಾಂಶ ಇದೆ, ಬಹಳ ಸಮೃದ್ಧಿ ಇದೆ. वहाँ पर बहुत समृद्धि है. ಹಣ್ಣುಗಳು ಗಿಡಗಳು ಸಮೃದ್ಧಿಯಾಗಿ ಬೆಳೀತವೆ, फल और पेड़ बहुतायत से समृद्धि से वो बढ़ते हैं. ಕೊರತೆ ಇಲ್ಲ. वहाँ पर कोई कमी नहीं है. ಕೇಳ್ತಾ ಇದ್ದೀರಾ? क्या आप सुन रहे हैं? ಆಮೆನ್. आमेन. ಈಗಲೂ ಬೆಳೀತಾ ಇದ್ದಾರೆ, अभी भी वो बढ़ा रहे हैं. ಆದ್ರೆ लेकिन ಉಳಿದ ಸಂಪನ್ಮೂಲಗಳ ಬಗ್ಗೆಯಲ್ಲಿ ಯಾವುದೇ ವ್ಯಾಖ್ಯಾನವೇ ಇಲ್ಲ. वहाँ पर बचे हुए संपन्नमूल के बारे में कोई व्याख्यान ही नहीं है. ದೇವರು ಏದೆನ್ ತೋಟದ ಬಗ್ಗೆ, एदेन बाग के बारे में, एदेन बाग के बारे ಅಲ್ಲಿ में 5 ನದಿಗಳನ್ನು ಕೊಟ್ಟ. वहाँ पर 5 नदियों को परमेश्वर ने दिया. ಒಂದು ನದಿ ಬಗ್ಗೆ ಹೇಳ್ತಾನೆ, एक नदी के बारे में वो बताते ಈ ನದಿಯು हैं, यह नदी ಬಂಗಾರದ ಖನಿಜಾಂಶಗಳಿರುವ ದೇಶಗಳನ್ನು ಸುತ್ತಿಕೊಂಡು ಹೋಗುತ್ತದೆ. वहाँ पर सोने के देशों को पार कर कर जाएगा. ಬಂಗಾರದ ಖನಿಜಾಂಶ ಇರೋದನ್ನು ಕೊಟ್ಟ, वहाँ पर सोने का मूल को वहाँ पर उसने दिया. ಕಬ್ಬಿಣದ ಖನಿಜಾಂಶಗಳನ್ನು ಕೊಟ್ಟ. वहाँ पर लोहे के खजाने को उन्होंने दिया. ಆದ್ರೆ ಇಸ್ರಾಯೇಲ್ ದೇಶದ ಬಗ್ಗೆ ಮಾತಾಡುವಾಗ, लेकिन इजरायली देश के बारे में जब वो बात करते ಅಥವಾ थे, ವಾಗ್ದಾನದ ದೇಶದ ಬಗ್ಗೆ ಮಾತಾಡುವಾಗ, या फिर वायदे के देश के बारे में जब वो बात करते हैं, ಸಂಪನ್ಮೂಲಗಳ ಬಗ್ಗೆ ಏನು ಮಾತಿಲ್ಲ. वहाँ पर संपन्नमूल के बारे में कोई बात नहीं ಆದ್ರೆ है. ಸಮೃದ್ಧಿಯ ಬಗ್ಗೆ ಮಾತಿದೆ. लेकिन समृद्धि के बारे में बात है. ಯಾಕೆ ಗೊತ್ತಾ? क्यों आप जानते हो? ಇದನ್ನು ಕೇಳಿ ಒಂದು ವಿಷಯ. इसे आप सुनिए. ನನ್ನ ಜೀವನದ ಅನುಭವದಿಂದಲೂ, मेरे जिंदगी के अनुभव से भी, ದೇವರ ವಾಕ್ಯದ ಬೆಳಕಿನಲ್ಲಿಯೂ और परमेश्वर के वचन के रोशनी में भी ಒಂದು ವಿಷಯ ಹೇಳ್ತೀನಿ ನಿಮಗೆ ಕೇಳಿ. एक विषय बताता हूँ, आप ಹೊರಗಿನ सुनिए. ಜನ ಹೇಳ್ತಾರೆ, बाहर के लोग कहते हैं ದೇವರು ಎಲ್ಲ ಕೊಟ್ಟರು ಒಂದೇನಾದ್ರೂ ಕಡಿಮೆ ಇಟ್ಟಿರ್ತಾನೆ. परमेश्वर सब कुछ देने के बावजूद कुछ तो एक कमी रखते हैं. ಕೇಳಿದ್ರಾ? क्या आपने ये सुना है? ಈ ಮಾತನ್ನು ಕೇಳಿದಿರಾ? क्या इस बात को आपने सुना है? ದೇವರು ಎಲ್ಲ ಕೊಟ್ಟರು परमेश्वर सब कुछ देने के ಏನೋ बावजूद ಒಂದನ್ನ ಕಡಿಮೆ ಇಟ್ಟಿರ್ತಾನೆ. कुछ तो एक कमी वो रखते हैं. ಹೊರಗಿನವ್ರು ಹೇಳ್ತಾರೆ, बाहर के लोग कहते ನಾನು हैं ಇನ್ನು ದೇವರಂತ ತೋರಿಸ್ಲಿಕ್ಕೆ ಇಟ್ಟಿದ್ದೆ. ಅವ್ನು ತೋರಿಸ್ಲಿಕ್ಕೆ ಏನ್ ಬೇಕಾಗಿದೆ, ಅವ್ನು ಸೂರ್ಯ ನೋಡಿ ಗೊತ್ತಾಗ್ಬಿಡ್ತದೆ ಅವ್ನು ಎಂತವನಂತ. सूरज को देखिए वो कैसे है, आपको पता चलेगा. ಆದ್ರೆ ಆ ಮಾತು ಸ್ವಲ್ಪ ಮಟ್ಟಿಗೆ ಸತ್ಯ. एक हद के लिए वो बात सच है. ಕೇಳ್ತಾ ಇದ್ದೀರಾ? ಯಾಕೆ क्यों? ಎಲ್ಲವನ್ನ ಕೊಟ್ಲಿಲ್ಲ? सब कुछ उन्होंने नहीं दिया. ಫಲವತ್ತಾದ ಭೂಮಿ ಕೊಟ್ಟ, फल लाने वाले पृथ्वी को उन्होंने दिया. ಸಮಯದ ಮಳೆಯನ್ನ ಕೊಟ್ಟ. ठीक समय पर आने वाले वर्षा को उन्होंने दिया. ಈ ಯಹೂದ್ಯರಿಗೆ यह यहूदी लोगों को, ಇನ್ನೊಂದು ಇವತ್ತು ನೋಡಿ ಅವ್ರನ್ನ अब आप देखिए उनको ಇಡೀ ಲೋಕಕ್ಕೆ ಹೋಲಿಸಿ ನೋಡಿದ್ರೆ पूरे दुनिया में तुलना कर कर देखेंगे तो ಇಟ್ಟವ್ರೆ, वो इतने ही है, ಹಾರ್ಡ್ಲಿ ಎನಿಥಿಂಗ್, थोड़े ही है. ಆಮೆನ್. आमेन. ಆದ್ರೂ ಯಾರು ಮುಟ್ಟೋದಿಲ್ಲ ಅವ್ರನ್ನ. लेकिन कोई भी उन्हें नहीं छूता. ಎಲ್ಲರಿಗಿಂತ ಹೆಚ್ಚಾದ ಬುದ್ಧಿ ಕೊಟ್ಟ, सबसे ज्यादा ज्ञान उनको दिया. ಆದ್ರೆ ಸಂಪನ್ಮೂಲಗಳನ್ನು ಇಡ್ಲಿಲ್ಲ. लेकिन संपन्नमूल को नहीं ಅದ್ರ दिया. ಬದಲಿಗೆ ಏನ್ ಮಾಡ್ದ? उसके बदले में परमेश्वर ने ಅವ್ರು क्या ಏನ್ ಹೇಳ್ತಾ किया? ಇದ್ದಾನೆ ದೇವರು? परमेश्वर उनसे क्या कह रहे हैं? ದೇವರು ಎಲ್ಲವನ್ನೂ ಕೊಡ್ಲಿಕ್ಕೆ ಸಾಧ್ಯ. परमेश्वर सब कुछ देने के लिए संभव है. ಏನೋ ಒಂದನ್ನು ಕಡಿಮೆ ಇಡ್ತಾನೆ ಅನ್ನೋ ಮಾತು ಸುಳ್ಳು. वहाँ पर कुछ तो एक कमी रखते हैं, वो बात झूठ ಆದ್ರೆ है. लेकिन ಎಲ್ಲರಿಗೂ ಅಲ್ಲ. सबको नहीं. ಹೇಳ್ತೀನಿ ನಿಮಗೆ, मैं बताता हूँ ಅಲ್ಲಿ आपको. ಬಂಗಾರದ ಗಣಿ ಇಲ್ಲ, वहाँ पर सोने का खजाना नहीं ಬೆಳ್ಳಿಯ है. ಗಣಿ ಇಲ್ಲ. वहाँ पर चांदी का मूल नहीं है. ಆಮೇನ್. आमेन. ಅವರಿಗೆ ಅವ್ರ ಸುತ್ತಲಿರುವಂತ ದೇಶಗಳಿಗೆ ಇದ್ದಂಗೆ
ಎಣ್ಣೆಗೆ ಬಾವಿಗಳಿಲ್ಲ. वहाँ पर इर्द गिर्द रहने वाले देशों में तेल का कुआं जैसे है, उसके देश में ಆದ್ರೆ नहीं है। ಸೊಲೊಮೋನನು लेकिन सुलेमान ಆಳ್ಲಿಕ್ಕೆ ಪ್ರಾರಂಭ ಮಾಡಿದಾಗ जब वो राज करने लगा, ದೇಶಕ್ಕೆ पूरे देश ಒಂದು में ಆಧಾರ ಇರ್ಲಿ ಅಂತ एक आमदनी रह के 37 वहाँ पर 27 ಅಥವಾ 37 ಅಂತ ಕೊಡ್ತೀನಿ 27 ಬಂಗಾರದ ಗುರಾಣಿಗಳನ್ನ वहाँ पर सोने के ढाल को ಒಂದೊಂದರದ್ದು ತೊಲೆಯಲ್ಲ ಕೆಜಿಯಲ್ಲಿ ಅಲ್ಲಿ ಲೆಕ್ಕ ಬರ್ದವ್ರೆ. वहाँ पर केजियों में उसका गिनती लिखा गया है। ಒಂದು ಗುರಾಣಿ ಇಷ್ಟು ತೂಕದ್ದು ಅಂತ ತೂಕ ಬರ್ದವ್ರೆ. एक ढाल का वजन इतना केजी है कि उन्होंने वहाँ पर लिखा है। ದೇವರ ಜೊತೆಗೆ ನಡೆಯುವನು परमेश्वर के साथ चलने वाला ಬಂಗಾರದ ಖಜಾನೆಗಳಿಲ್ಲದ ದೇಶದಲ್ಲಿ सोने के खजाने नहीं रहने वाले देश ತಾನು में ಸಾಯೋದಕ್ಕಿಂತ ಮುಂಚೆ वह मरने से पहले ಕಿಲೋಗಳಲ್ಲಿ वहाँ पर किलो में ಒಂದಲ್ಲ ಎರಡಲ್ಲ एक नहीं दो नहीं 32 लेकिन 37 ಬಂಗಾರದ ಗುರಾಣಿಗಳನ್ನ सोने के ढालों ಮಾಡಿಸಿ बनवा कर ಇದನ್ನ ಬೇರೆ ಕಡೆಗೆ ಇಟ್ಟರೆ ಈ ನನ್ನ ಮಕ್ಕಳು ತಿನ್ಕೊಳ್ತಾರೆ ಅಂದ್ಬಿಟ್ಟು इसे दूसरे जगह रखेंगे तो ये लोग उसे खा जाएंगे कह के ದೇವರ ಆಲಯದಲ್ಲಿ ಇರಿಸಿದ. परमेश्वर के भवन में उन्होंने उसे रखवाया। ಅದನ್ನು ಓದುವಾಗ जब उसे पढ़ते हैं ನಿಮಗೆ ತಿಳಿಯೋದನೇ ಇಲ್ಲ आपको समझ ही नहीं आता ಯಾಕೆ ಮಾಡಿಸಿಟ್ಟ ಇವನು. क्यों इसने उसे बनवा कर रखवाया। ಯಾಕಂದ್ರೆ ಒಬ್ಬ ಅರಸನಿಗೆ क्योंकि एक राजा को, ಅದರಲ್ಲಿ ಸೊಲೊಮೋನನಿಗೆ उसमें भी सुलेमान को ಬುದ್ಧಿ ಕೊಟ್ಟವನು बुद्धि देने वाला ದೇವರು. परमेश्वर ಒಂದು ನಿಮಿಷ. है। एक मिनट, ಆ ದೇವರ ಬುದ್ಧಿಯಲ್ಲಿ उस परमेश्वर के बुद्धि में ಸ್ವಾರ್ಥ ಇರುವುದಿಲ್ಲ. स्वार्थ नहीं रहता। ಮನುಷ್ಯನ ಬುದ್ಧಿಯಲ್ಲಿ मनुष्य के बुद्धि में ಏಳಿಗೆ ಪಡೆದುಕೊಳ್ಳುವಂತ ಜ್ಞಾನವಿದ್ರೂ ಅದಕ್ಕೆ ಸ್ವಾರ್ಥ ಅಂಟಿಕೊಂಡಿರ್ತದೆ. बढ़ोतरी पाने वाला ज्ञान हो तो भी उसको स्वार्थ जुड़ जाता है। ದೇವರು ಕೊಡುವ ಬುದ್ಧಿಯಲ್ಲಿ लेकिन परमेश्वर देने वाले बुद्धि में ಬರೀ ಏಳಿಗೆಗೆ ಬೇಕಾದಂತ ಜ್ಞಾನ ಇರೋದಿಲ್ಲ, ಅದರ ಜೊತೆಗೆ ತನ್ನ ಕುಟುಂಬ, ತನ್ನ ಪರಿವಾರ, ತನ್ನ ಆಲಯ, ತನ್ನ ದೇಶದ ಹಿತಕ್ಕೋಸ್ಕರ ಬೇಕಾಗಿರುವಂತ ನಿಸ್ವಾರ್ಥ ಅಂಟ್ಕೊಂಡಿರ್ತದೆ. सिर्फ बढ़ोतरी पाने वाला ज्ञान नहीं, लेकिन उसके साथ साथ आपके परिवार के लिए, आपकी जिंदगी के लिए निस्वार्थ से भरा हुआ सोच रहता है। ಹೆಂಗೆ ಬಂತಿ ಬಂಗಾರ? ये सोना कैसे आया? ಶಾಪದಲ್ಲಿರೋರು श्राप में रहने वाले लोग ಗಣಿಗಳಿದ್ರು ಅದನ್ನ ಖಾಲಿ ಮಾಡಿಕೊಂಡು ಬಡವರಾಗಿರ್ತಾರೆ. वहाँ पर खजाना होने के बावजूद उसे खाली कर कर वो गरीब ಆದರೆ बन जाते ಕರ್ತನ हैं। ಜೊತೆಗೆ ನಡೆಯುವರು लेकिन परमेश्वर के साथ चलने ಬಂಗಾರದ वाले ಗಣಿ ಇಲ್ಲದೆ ಇದ್ದರೂ ಸಹ सोने का खजाना नहीं होने के ತಾವು बावजूद ಧರಿಸಿ वह खुद पहनकर ಅರಮನೆಯನ್ನು ಕಟ್ಟಿ राजमहल को बांधकर ಉಳಿದದ್ದನ್ನ बचे हुए ತನ್ನ चीजों ಜನರ से ಹಿತಕ್ಕಾಗಿ अपने लोगों के भलाई के लिए ಜ್ಞಾನಾರ್ಥಿಗಳ ಪುಸ್ತಕದಲ್ಲಿ ಇದೇ ಸೊಲೊಮೋನ नीति वचन के पुस्तक में यही ಇದೇ सुलेमान, ಸೊಲೊಮೋನ यही ಇದೇ सुलेमान ಜ್ಞಾನದ ನಿಮಿತ್ತವಾಗಿ, इसी ज्ञान के निमित्त, ಇದೇ ನಿಸ್ವಾರ್ಥತೆ ನಿಮಿತ್ತವಾಗಿ. इसी निस्वार्थता के निमित्त, ಯಾರಾದ್ರೂ ಹೇಳ್ರಿ ನಿಸ್ವಾರ್ಥ. कोई तो कहिए निस्वार्थ। ಆಮೇನ್ ಆಮೇನ್. ಯಾಕೆ ದೇವರು ಗಣಿಗಳನ್ನ ಕೊಡ್ಲಿಲ್ಲ? क्यों परमेश्वर ने वहाँ पर पटकों को नहीं दिया? ಯಾಕೆ ದೇವರು ಸಂಪನ್ಮೂಲಗಳನ್ನು ಕೊಡ್ಲಿಲ್ಲ? क्यों परमेश्वर ने संपन्मूल को नहीं दिया? ಯಾಕಂದ್ರೆ ಆತನು ಹೇಳ್ದ, क्योंकि उसने कहा ನಾನು ನಿನ್ನ ಸಂಪನ್ಮೂಲ, मैं तुम्हारा संपन्मूल हूँ। ನಿನ್ನ ಆಹಾರಕ್ಕಾಗಿ, तुम्हारे उपज के लिए, ನಿನ್ನ ಆಹಾರಕ್ಕಾಗಿ तुम्हारे आहार के लिए ಮನ್ನವನ್ನ ಕೊಟ್ಟವನು, मन्ना को देने वाले परमेश्वर, ಹಾಲು, दूध ಜೇನು, और मधु, ಬಂಗಾರದಂತ ಗೋಧಿ ಕಾಳುಗಳು, सोने जैसे गेहूं के ನಿನ್ನ ಊಟಕ್ಕೆ दाने ಸಮೃದ್ಧಿಯಾಗಿ ಕೊಟ್ಟಿದ್ದೀನಿ. तुम्हारे गांव में मैंने समृद्धि ಆದ್ರೆ तरीके से दिया है। ಸಂಪನ್ಮೂಲಗಳಿಗೆ लेकिन संपन्मूलों को ನಾನೇ ಮೂಲನು. मैं ही मूल हूँ। ನೀನು ನನ್ನ ಜೊತೆಗೆ ನಡೆದ್ರೆ अगर तुम मेरे साथ चलोगे ನಿನಗೆ ಯಾವ ಸಂಪನ್ಮೂಲದ ಕೊರತೆ ಇರೋದಿಲ್ಲ. तुम्हें कोई भी संपन्मूल की जरूरत कमी नहीं रहेगी। ಸೊಲೊಮೋನನು सुलेमान ದಾವೀದನ ಮಗನು, दाऊद का पुत्र ತನ್ನ ತಂದೆಯು और उसका पिता। ಸ್ವಲ್ಪ ಆಶೀರ್ವಾದ ಆಗತ್ತಿದ್ರೆ ಏನಾದ್ರೂ ಹೇಳ್ರಲ್ಲ. अगर आशीष हो रहा है तो कुछ तो ಆಶೀರ್ವಾದ कहिए। ಆಗ್ತಾ ಇದ್ರೆ ಏನಾದ್ರೂ ಹೇಳ್ರಲ್ಲ. अगर आशीष हो रहा है तो कुछ तो सर, कहिए। श्रीमान, ನೀವು ನಾ ಹೇಳ್ತೀನಿ, मैं आपसे कहता हूँ, ನೀವು ಬಂಗಾರದ ಪೆನ್ ಕೊಂಡ್ಕೊಳ್ತೀರಾ. आप सोने का पेन खरीदते हो। ಆಮೇನ್ आमेन ಆಮೇನ್. आमेन। ಆದ್ರೆ ಎಷ್ಟೋ ಸಾರಿ ದೇವರು ನಿನಗೆ ಅದರಲ್ಲಿ
ಶಾಯಿ ಹಾಕ್ಲಿಕ್ಕೆ ಆಗದಂಗ ಪರಿಸ್ಥಿತಿ ಇಟ್ಬಿಟ್ಟಿರ್ತಾನೆ. लेकिन परमेश्वर कई सारे हालातों में उसमें शाही भरने के भी हालात में नहीं रखते. ಅದು ಬರಿಬೇಕಂದ್ರೆ अगर वो लिखना है तो ದೇವ್ರು ಬೇಕೇ ಬೇಕು. परमेश्वर चाहिए ही ದೇವ್ರು चाहिए. ಬೇಕಂದ್ರೆ अगर परमेश्वर चाहिए तो ಅವನು ಹೇಳ್ದಂಗೆ ಬಗ್ಬೇಕು. जिस तरह वो कहते हैं उस तरह झुकना ಅವನು है. ಹೇಳ್ದಂಗೆ ಬಗ್ಬೇಕಂದ್ರೆ अगर वो जिस तरह कहते हैं वैसे झुकना है ಅವನು तो ಏನ್ ಹೇಳ್ದಾನಂತ ತಿಳ್ಕೊಳ್ಬೇಕು. उन्होंने क्या कहा है उसे पहले ಯಾರಿಗಾದ್ರೂ ಅರ್ಥ समझना ಆಗ್ತಿದ್ರೆ ಆಮೇನ್ ಅಂತ. है. अगर आपको समझ आ रहा है तो आमीन ಯಾರಿಗಾದ್ರೂ आप ಆಶೀರ್ವಾದ कहिए. ಆಗ್ತಿದ್ರೆ ಆಮೇನ್ ಅಂತ. अगर आपको आशीष हो रहा है तो आमीन आप ಗಟ್ಟಿಯಾಗಿ ಒಂದ್ಸರಿ कहिए. ಸ್ತೋತ್ರ ಅಂತ ಹೇಳ್ತೀರಾ? जोर से एक बार धन्यवाद दीजिए. आमीन. आमीन. ಆಮೇನ್. आमीन. ಸೊಲೊಮೋನ ಅವನ ಜೊತೆ ನಡೆದ. सुलेमान परमेश्वर के साथ चला. ಹಾಗಾದ್ರೆ ಬಂಗಾರ ಹುಟ್ಕೊಂತ? ऐसा है तो सोना पैदा हुआ? ಇಲ್ಲ. नहीं. ಅವನ ಜ್ಞಾನವನ್ನ ಕೇಳಿ, उनके ज्ञान को ಅವನ सुनिए, ಸಮೃದ್ಧಿಯನ್ನ ಕೇಳಿ, उनके समृद्धि को सुन के ಅಕ್ಕಪಕ್ಕದ ಎಲ್ಲಾ ದೇಶದ ಅರಸರುಗಳು, अगल बगल के सारे देशों के राजाएं, ಯುದ್ಧ ಇಡೀ ಬೈಬಲ್ ಅಲ್ಲಿ पूरे पवित्र शास्त्र में ಯುದ್ಧವೇ ಇಲ್ಲದಂತ ಒಬ್ಬನು ಅರಸ. युद्ध ही नहीं रहने वाला एक ही एक राजा. ಯಾರು ಗೊತ್ತಾ? वो कौन है आप जानते हो? ಸೊಲೊಮೋನನ ಒಬ್ಬನೇ. सुलेमान अकेला है. ಅವನು ಸಿಂಹಾಸನದ ಮೇಲೆ ಬಂದಾಗಿಂದ जब वो सिंहासन पर आया उस दिन से ಸಾಯೋವರೆಗೆ मरने तक ಇಸ್ರಾಯೇಲದಲ್ಲಿ ಒಂದು ಯುದ್ಧ ಆಗಲಿಲ್ಲ. इजरायली में एक भी युद्ध नहीं हुआ. ಯಾರಾದ್ರೂ ಇದ್ದೀರಾ? ಇಲ್ಲ ಇಲ್ಲ, क्या कोई यहीं पर है? ಒಂದು ಯುದ್ಧ ಇಲ್ಲ. कोई युद्ध नहीं है. ಕೇಳ್ತಾ ಇದ್ದೀರಾ? क्या आप सुन रहे हैं? ಒಂದು ಯುದ್ಧ ಇಲ್ಲ. एक भी युद्ध नहीं ಯಾಕೆ? है. ದೇವ್ರ ಜೊತೆ ಅವನು ನಡೀತಾ ಇದ್ದಂಗೆ क्योंकि परमेश्वर के साथ जिस तरह वो चल रहा था, ಅಕ್ಕಪಕ್ಕದ ಅರಸುಗಳು अगल बगल वाले के राजा ಯುದ್ಧ ಇಲ್ದೇನೆ बिना युद्ध के ही ಇವನನ್ನು ಭೇಟಿ ಆಗ್ಲಿಕ್ಕೆ ಬರೋರು. इसे मिलने वो आते. ಬರೋರೆಲ್ಲ आने वाले सारे राजाएं ಒಬ್ರು ಖಾಲಿ ಕೈಲಿ ಬರ್ತಾ ಇರ್ಲಿಲ್ಲ. एक भी कोई खाली हाथ नहीं आता था. ಅವರ ದೇಶದಲ್ಲಿ ಯಾವ ಸಂಪನ್ಮೂಲ ಇದೆ, उनके देश में जो संपन्नमूल है, ಯಾರ ದೇಶದಲ್ಲಿ ಶ್ರೀಗಂಧ ಇದೆಯೋ जिनके देश में श्रीगंध है, ಅವರು ಟನ್ ಗಟ್ಟಲೆ ಶ್ರೀಗಂಧ ತಗೊಂಡು ಬಂದ್ರು. वो टनों के हिसाब से श्रीगंध ले आते. ಏನಕ್ಕೆ? किसके लिए? ಇವನನ್ನ ಭೇಟಿ ಆಗ್ಲಿಕ್ಕೆ. इसे मिलने के लिए. ಯಾರ ದೇಶದಲ್ಲಿ ಚಿನ್ನದ ಗಣಿ ಇದೆಯೋ, जिनके देश में सोने का खजाना है, ಇಲ್ಲದನ್ನ जो नहीं है ಇದ್ದದ್ದೆಂಬುದಾಗಿ ಕರೆಯುವಾತ. उसे है समान बुलाने वाले परमेश्वर. ಇಸ್ರಾಯೇಲರ ಮೂಲ ಸಂಪನ್ಮೂಲ, इजरायली का मूल ಮುಖ್ಯ ಸಂಪನ್ಮೂಲ प्रामुख्य संपन्नमूल ಅವರ ಕರ್ತನೊಂದಿಗಿನ ಸಂಬಂಧದಲ್ಲಿತ್ತು. उनके प्रभु परमेश्वर के साथ रहने वाले रिश्ते में है. ಈ ನಿಯಮ यह नियम ಇವತ್ತಿನವರೆಗೂ ಬದಲಾಗಲಿಲ್ಲ. आज तक भी नहीं बदला. ನಿನ್ನ ಮುಖ್ಯ ಸಂಪನ್ಮೂಲ, आपका प्रामुख्य संपन्नमूल. ಸಂಪನ್ಮೂಲ ಅಂದ್ರೆ ಅರ್ಥ ಆಗ್ತದಲ್ಲ? संपन्नमूल यानी आप समझ रहे हो ना? ನಿನ್ನ ಜೀವನದ ಮುಖ್ಯ ಸಂಪನ್ಮೂಲ, आपकी जिंदगी का प्रामुख्य संपन्नमूल ಕರ್ತನೊಂದಿಗಿನ ಸಂಬಂಧದಲ್ಲಿಯೇ ಇದೆ. परमेश्वर के साथ रहने वाले रिश्ते में ही है. ಆಮೆನ್. आमेन. ಶೇಬದ ರಾಣಿ ಬಂದ್ಲು, शेबा की रानी आई. ಬರಿಗೈಲ್ ಬಂದ್ಲ? क्या वो खाली हाथ आए? ಎಷ್ಟು ಕ್ವಿಂಟಲ್ ಊಲು ತಂದ್ರು, वहां पर इतने ಉಣ್ಣೆ ऊन वो ले आए. ಆಮೇನ್. ಎಷ್ಟು ಕಿಲೋ ಬಂಗಾರ ತಂದ್ರು, कितना किलो सोना वो ले आए. ಎಲ್ಲ ಅಲ್ಲಿ ಬರ್ದೈತೆ. सब कुछ वहां पर लिखा गया ಯಾಕೆ? है. क्यों? ದೇವ್ರ ಜೊತೆ ನಡ್ರ. परमेश्वर के साथ वो चल रही ನೀನು है. ಸಂಪನ್ಮೂಲಗಳನ್ನು ನೋಡಿ ಜೂಸ್ಬೇಡ. आप संपन्नमूलों को देखकर मत ಅಯ್ಯೋ ನನ್ನ जिए. ಬಾಲ್ಯದಿಂದ ನನಗೆ ಒಳ್ಳೆ ಆರೋಗ್ಯ ಸಿಗ್ಲಿಲ್ಲ ಅನ್ಬೇಡ. मेरे बचपन से मुझे अच्छा सेहत नहीं मिला मत ಅಯ್ಯೋ ನನಗೆ कहिए. ಬೆಳೆಯುವಾಗ ಯಾರು ಉತ್ತೇಜನ ಮಾಡಲಿಲ್ಲ ಅನ್ಬೇಡ. जब मैं बड़ा हो रहा था किसी ने मुझे उत्तेजन नहीं किया मत ದೇವರು ನನಗೆ कहिए. ಹಾಲು ದೇಶ ಹರಿಯೋ ಜೇನು ಹರಿಯೋ ದೇಶ ಕೊಟ್ಟವನೆ, परमेश्वर ने दूध और मधु बहने वाला देश दे ಊಟ रखा है, ಕೊಟ್ಟವನೆ. उपज दिया ಇನ್ನು है. ಉಳಿದಿದ್ದನ್ನ अब बचे हुए ನೀನು ಅವನ चीजों ಜೊತೆ को ಹೆಂಗ್ ನಡೀತೀಯೋ ಅದ್ರ ಪ್ರಕಾರ ಬರ್ತಾ ಹೋಗ್ತದೆ. आप कैसे परमेश्वर के साथ चलेंगे उसके प्रकार से वो आते ಇವರ रहेंगे. ಒಳತಿಗೆ, आपके भलाई के लिए, ಇವರ ಒಳತಿಗೆ इनके भलाई के लिए ಗುರಾಣಿಗಳನ್ನ ಮಾಡಿಟ್ಟ, ಚಿನ್ನದ ಗುರಾಣಿಗಳನ್ನ ಮಾಡಿಟ್ಟ. वहाँ पर सोने के ढाल को उन्होंने बनाकर रखा था. आमेन. आमेन. ಸಾಕಾಗಿ ತುಂಬಿ ತುಳುಕಿ वहाँ पर भरपूर होकर उभर कर ಸೇವಿಂಗ್ಸ್, वहाँ पर बचाकर वो रखा ದೇವರ है. ಆಲಯ ಅದು ಬ್ಯಾಂಕ್ ಅವ್ರಿಗೆ. वहाँ पर परमेश्वर का भवन उसके लिए एक बैंक ದೇವರ है. ವಾಕ್ಯ ಹೇಳ್ತದೆ, परमेश्वर का वचन कहता है ಬೆಳ್ಳಿಯ ಪಾತ್ರೆಗಳಿಗೆ ಲೆಕ್ಕ ಮಾಡೋದನ್ನ ಬಿಟ್ಬಿಟ್ರಂತೆ. ಯಾಕಂದ್ರೆ ಅದು ಎಷ್ಟು ಲೆಕ್ಕ ಮಾಡೋದು, ಲಕ್ಷಗಟ್ಟು ದಾಟು ಬರೀಲಿಕ್ಕೆ ಬರ್ಲಿಲ್ಲ ಅವ್ರಿಗೆ. वहाँ पर चांदी के जो कोई पात्र थे वो गिनती के हिसाब से बाहर हो गए थे और वो लिख नहीं पा रहे थे गिनती आमेन. को. आमेन. ದೇವರೊಟ್ಟಿಗೆ ನಡೆಯುವಾಗ परमेश्वर के साथ जब हम चलते हैं, ಮೂಲ ಸಂಪನ್ಮೂಲಗಳಿಲ್ಲದ ದೇಶದಲ್ಲಿ ದೇವರು ಇಷ್ಟು ಎತ್ತತಾನಂದ್ರೆ, संपन्नमूल नहीं रहने वाले देश में परमेश्वर इतना उठाएंगे तो ಅವನನ್ನ ಬಿಟ್ಟ ತಕ್ಷಣ ಏನಾಯ್ತು ನೋಡಿ. उसे छोड़ते ही क्या हुआ देखिए. ಬಾಬೆಲ್ನವರು ಬಂದು बबीलोन देशवासी आकर ಎಲ್ಲ ಲೂಟಿ ಮಾಡ್ಕೊಂಡು ಹೋಗ್ಬಿಟ್ರು. सब कुछ वो लूट कर चले गए. ಕೇಳ್ತಾ ಇದ್ದೀರಾ? क्या आप सुन रहे हैं? ಕೇಳ್ತಾ ಇದ್ದೀರಾ? क्या आप सुन रहे हैं? ಈಗ ಇವರಿಗೆ ತಿರುಗಿ ಬಂಗಾರ ಬೇಕಂದ್ರೆ ಎಲ್ಲಿ ಹೋಗ್ಬೇಕು? अब इन्हें वापस सोना चाहिए तो कहाँ पर जाना है?
ಇದಕ್ಕೆ ದೇವರಲ್ಲಿ ಬಂಗಾರದ ಗಣಿ ಇಡ್ಲಿಲ್ಲ. इसीलिए परमेश्वर ने वहाँ पर सोने का ढाल नहीं ಯಾಕೆ रखा. क्यों? ಇಟ್ಟಿದ್ದ ಅಂದ್ರೆ अगर वो रखते तो ದೇವರ ಕಡೆಗೆ ಬರೆದ್ಬಿಟ್ಟು ಬಂಗಾರದ ಗಣಿಗೆ ಹೋಗ್ತಾ ಇದ್ರಿ. परमेश्वर के पास आना छोड़कर ದೇವರು सोने के ಎಲ್ಲ ढाल के पास ಕೊಟ್ಟು हो ಒಂದು जाते. ಕಡಿಮೆ ಇಟ್ಟಿರ್ತಾನಲ್ಲ, परमेश्वर सब कुछ देकर एक कमी ಯಾಕೆ रखते हैं ಗೊತ್ತಾ? ना? क्यों आप जानते ಅದನ್ನು हो? ಕೊಟ್ಬಿಟ್ಟಿದ್ರೆ अगर उससे भी वो दे ನೀವು ಅವನ देंगे तो ಭಯವನ್ನೇ ಮರ್ತು ಬಿಡ್ತಿದ್ರಿ. आप परमेश्वर के डर को ही भूल जाते. ಆಮೆನ್. ಆಮೆನ್. ಆದ್ರೆ ಆತನಿಗೆ ಗೊತ್ತು, लेकिन वो अच्छी तरीके से जानते ಅವನಿಗೆ हैं ತನ್ನ ಭಯ ನಿಮ್ಮ ಮೇಲಿಟ್ಟು ಯಾವ ಸ್ವಾರ್ಥದಲ್ಲಿಲ್ಲ, ನೀವು ನರಕಕ್ಕೆ ಹೋಗಬಾರ್ದು ಎಂಬುದಾಗಿ. अपने डर को आपके ऊपर रखकर उनके स्वार्थ के लिए नहीं, लेकिन आप नरक को नहीं ಆಮೆನ್. जाना है. ಒಂದು इसीलिए ವೇಳೆ ಎಲ್ಲದರಲ್ಲಿಯೂ ನೀವು ಆತನ ಜೊತೆ ನಡೆಯುವುದಾಗಿದ್ರೆ, अगर हर एक चीज में आप परमेश्वर के साथ चलेंगे तो ಸೊಲೊಮೋನನಿಗೆ ಎಲ್ಲವನ್ನು ಕೊಟ್ಟು ಒಂದು ಕೊರತೆ ಉಂಟಾಗದಂತೆ ಇಟ್ಟಿರುವಂತ ಅದೇ ದೇವರು ಇನ್ನು ಜೀವಂತನು, ಅದೇ ಹೃದಯ ಉಳ್ಳವನು, ಅದೇ ಸಿಂಹಾಸನಾರೂಢನೂ ಆಗಿದ್ದಾನೆ. सुलेमान को सब कुछ देखकर कोई भी कमी न रखने वाले परमेश्वर आज भी वही है, आज भी वही हृदय रखते हैं और आज भी वही सामर्थ्य से भरे हैं. ನಂಬಿಕೆ ಹೇಳೋರು ಒಂದ್ಸಲ ಆಮೇನ್ जो ಅಂತ विश्वास ಹೇಳ್ತೀರಾ? रखते हैं एक बार आमीन आप ನಂಬಿಕೆ ಹೇಳೋರು कहिए. ಒಂದ್ಸಲ ಆಮೇನ್ ಅಂತ ಹೇಳ್ತೀರಾ? ಆಮೇನ್. आमीन. ಒತ್ಕೊಂಡು ಹೋಗ್ಬಿಟ್ರು ಅವ್ರನ್ನ. सब लूट कर वो चले गए. ಯಾಕೆ? क्यों? ದೇವ್ರನ್ನ ಬಿಟ್ರು. परमेश्वर को उन्होंने छोड़ दिया. ಸಂಪನ್ಮೂಲಗಳನ್ನ ಆತ್ಕೊಳ್ಳಿ, ಬೇಡ ಅನ್ನೋದಿಲ್ಲ. संपन्नमूलों को चुनिए, मैं नहीं कह रहा ಆದ್ರೆ हूँ, ನಾನು ಬರ್ದು ಕೊಡ್ತೀನಿ. लेकिन मैं लिख कर देता ನೀವು हूँ. ಕರ್ತನನ್ನ ಮರೆಯೋದಾಗಿದ್ರೆ अगर आप परमेश्वर को भूलेंगे ಆ तो ಸಂಪನ್ಮೂಲವು ಖಾಲಿ ಆಗ್ತದೆ. वह संपन्नमूल भी खाली हो जाएगा. ಪೂರ್ತಿ ಖಾಲಿ ಆಗ್ಬಿಡ್ತದೆ. वो संपूर्ण तरीके से खाली हो जाएगा. ದೇವರ ಬಳಿಗೆ ನಾವು ಬರಲೇಬೇಕು. परमेश्वर के पास हमें आना ही है. ಇವತ್ತಿಲ್ಲ ಅಂದ್ರೆ ಮತ್ತೊಮ್ಮೆ ನಾವು ಬರಲೇಬೇಕು. आज नहीं तो कहीं तो बार एक बार आना ही है. ಆಮೇನ್. ಆಮೇನ್. ಆಮೆನ್. ಯಾಕಂತ ಮುಂದಿನ ವಚನ ಓದೋಣ. ನಿರೀಕ್ಷೆ ಇರಲಿ ಎಂದು ಇವರಿಗೆ ನಿರೀಕ್ಷೆ ಇರಲಿ. ಯಾಕೆ ಈ ವಚನ ಬರೆಯಲ್ಪಡೋದು ಗೊತ್ತಾಯ್ತಾ? ನಿರೀಕ್ಷೆ ಇರಲಿ ಇವರಿಗೆ. इनको निरीक्षा रहे. ಯಾಕೆ? क्यों? ಆ ದೇಶದಲ್ಲಿ ಏನೂ ಇಲ್ಲ ಈಗ, अब उस देश में कुछ भी नहीं है, ಆದ್ರೆ ನಾನಿದ್ದೀನಿ. लेकिन मैं हूँ. ನಾನಿದ್ದೀನಿ ಅಂದ್ರೆ मैं हूँ तो ಎಲ್ಲ ಸಂಪನ್ಮೂಲ ಇದೆ. सब संपन्नमूल ಇವರಿಗೆ है. ನಿರೀಕ್ಷೆ ಇರಲಿ. इनको निरीक्षा रहे. ಎಂದು ನಾನು ನಿಮ್ಮ ವಿಷಯದಲ್ಲಿ ಎಂದು ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವ ನಿಮ್ಮ ವಿಷಯದಲ್ಲಿ ನಾನು ಮಾಡಿಕೊಳ್ಳುತ್ತಿರುವ ಯೋಚನೆಗಳು ಅಂದ್ರೆ ದೇವರ ಯೋಚನೆಯಲ್ಲಿ ಪರಿಪೂರ್ಣವಾಗಿ ನಮ್ಮನ್ನ ನಾಶ ಮಾಡೋದು ಇಲ್ಲ. परमेश्वर के विचार में परिपूर्णता से हमें नाश करना नहीं है. ಕೇಳ್ತಾ ಇದ್ದೀರಾ? क्या आप सुन रहे हैं? ದೇವರ ವಿಚಾರದಲ್ಲಿ परमेश्वर के विचार में ಇನ್ನು ಯಾರಾದ್ರೂ ನನ್ನ ಜೊತೆ ಇನ್ನೂ ಇಲ್ಲೇ ಇದ್ರೆ ಒಂದ್ಸಾರಿ ಆಮೇನ್ अगर ಅಂತ मेरे ಹೇಳ್ತಾರೆ. साथ अभी भी यही पर है तो आमीन ನನ್ನ कहिए. ವಿಚಾರಗಳನ್ನು ನಾನು ಬಲ್ಲೆನು. मेरे विचारों को मैं जानता हूँ. ಏನಂತೆ? वो क्या है? ನಾನು ಹೇಳೋ ವಿಚಾರ ಏನಂದ್ರೆ मैं कहने वाला विचार क्या ಇವರಿಗೆ है? ಗತಿ ಆಗ್ಲಿ, इन्हें अच्छा हाल हो, ಇವರಿಗೆ ನಿರೀಕ್ಷೆ ಉಂಟಾಗ್ಲಿ. इन्हें निरीक्षा रहे. ಮುಂದೆ ಎಂದು ನಾನು ಮಾಡಿಕೊಳ್ಳುತ್ತಿರುವ ಆಲೋಚನೆಗಳನ್ನು ನಾನೇ ಬಲ್ಲೆನು. ಅಂದ್ರೆ ಬೇರೆ ಯಾರಿಗೂ ಗೊತ್ತಿಲ್ಲ, दूसरा कोई भी नहीं जानता, ನಾನೇ ಬಲ್ಲೆನು. सिर्फ मैं ही जानता हूँ. ಆಮೇನ್. आमीन. ಏನಂತ ಯೆರೆಮೀಯ ಏನಂತ ಬೇಗ ಬೇಗ ಮುಗಿಸ್ಬಿಡ್ತೇನೆ, ಲಘುನ ಹೋಗುದಾ. ಇವರಿಗೆ ಇವ್ರಿಗೆ ಗತಿ ಆಗ್ಲಿ, ನಿರೀಕ್ಷೆ ನಿರೀಕ್ಷೆ ಇರಲಿ ಎಂದು ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವ ಆಲೋಚನೆಯನ್ನು ನಾನೇ ಬಲ್ಲೆನು. ಅವು- ಅವಾಗ ಇವ್ರಿಗೆ ಗೊತ್ತೇ ಇಲ್ಲ ಇದನ್ನೆಲ್ಲ ಹೇಳತ್ತಂತ ದೇವರು. वो जानते ही नहीं इतना सब कुछ क्यों परमेश्वर ಇದನ್ನ कह रहे ಹೇಳಿ हैं. ಸ್ವಲ್ಪ ದಿವಸ ಹೋಯ್ತು ನೋಡ್ರಿ. इसे कहकर थोड़े दिन हो गए. देखिए ಬಿತ್ತು ರಮ್ ಅಂತ ಬಿತ್ತು, ರಮ್ ಅಂತ ಬಿತ್ತು. एक अच्छा सा थप्पड़ गिर गया. ಇವ್ರ ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲರನ್ನು ಬಳಕೊಂಡು ಹೋಗಿ ಬಾಬೆಲ್ ದೇಶದ ಗಟ್ರ ಬಳಿಲಿಕ್ಕೆ ಹಚ್ಚಿದ್ರು. इनके सारे गुलामरी बेटा इनका बेटियों शास्त्र को ले जाकर दास दासिया उन्होंने बना दिया. ಗಟ್ರ ಬಳಿಲಿಕ್ಕೆ ಹಚ್ಚಿದ್ರಮ್ಮ. गटर ದಾಸರಿಗೆ ಏನ್ ಕೆಲಸ ಕೊಡ್ತಾರೆ? दास और दासियों को क्या काम होता है? ಇಲ್ಲಿ ಹೊಲದಲ್ಲಿ यहाँ पर खेत में ಬಂಗಾರ ಬೆಳೀರಿ ಅಂದ್ರೆ वहाँ पर सोने को खोदने के लिए कहा था. ತಪ್ಪಿನಿಂದ ಎಲ್ಲಿ ಹೋಗ್ಬಿದ್ರು? वहाँ पर जाकर बाबेल गलती से कहाँ पर जाकर गिर गए. ಆಮೇನ್. आमेन. ಆಮೇನ್. आमेन. ಅಂದ್ರೀಗ ऐसा है तो अब ಆ ನೋವಿನಲ್ಲಿ उस दर्द में ಈಗ ಒಂದೇ ಆಧಾರ ಅವರಿಗೆ. अब एक ही आधार उनके ಮೂಲ लिए है. ಸಂಪನ್ಮೂಲ ಇಲ್ಲ, मूल संपन्नमूल नहीं है, ಏನೂ ಇಲ್ಲ. कुछ भी नहीं ಇಲ್ಲಿ है. ಬಂದು ಬೀಳೋಕ್ಕಿಂತ ಮುಂಚೆನೆ यहाँ पर आकर गिरने से ನಮ್ಮ पहले ही ಸಂಪನ್ಮೂಲ हमारा संपन्नमूल ಒಂದ್ ಮಾತು ಹೇಳಿದ್ದ. एक बात उन्होंने ಈಗ कहा ಅದನ್ನ था. ಹಿಡ್ಕೊಳ್ಳೋದು ಒಂದೇ ದಾರಿ. अब उसे पकड़ना एक ही ಕಷ್ಟದಲ್ಲಿದ್ದೀಯಾ? रास्ता है. संघर्ष में आप हो, ದುಃಖದಲ್ಲಿದ್ದೀಯಾ, दुख में आप हो, ತೊಂದರೆಯಲ್ಲಿದ್ದೀಯಾ, तकलीफ में आप हो, ಅಲ್ಲಿ ಮುಟ್ಟೋಕ್ಕಿಂತ ಮುಂಚೆನೆ ದೇವ್ರು ಏನ್ ಹೇಳಿದಾನ ಆ ವಾಕ್ಯವನ್ನ ಆತ್ಕೋ. वहाँ पर पहुँचने से पहले परमेश्वर ने जो कहा है उस वचन को पकड़ लेना. आमेन. आमेन. ಆಮೇನ್. आमेन. ನಂಬರ್ ಎರಡನೇ ವಿಷಯ, दूसरा चीज ಅಲ್ಲಿ ಏನಂತ ಬರದ ಬಾಬೆಲ್ನಿಂದ ನಿಮ್ಮನ್ನ ಬಿಡಿಸ್ಕೊಂಡ್ ಬರ್ತೀನಿ. वहाँ पर क्या लिखा गया है? बबीलोन से मैं तुम्हें छुड़ा कर ले ಕಳೆದ ವಾರ आऊंगा. ನಾನೇನ್ ಹೇಳಿದೆ? पिछले हफ्ते मैंने क्या ಆ बताया? 70 ವರ್ಷ ಮುಗಿದ್ರೊಳಗಡೆ 70 ವರ್ಷ ಅಂತ ಬರ್ದಿತ್ತಲ್ಲ ಮೊದಲನೇ ವಚನ, ಮುಂಚಿನ ವಚನ ಓದಮ್ಮ. ಯೆಹೋವನು ಇಂತೆನ್ನುತ್ತಾನೆ, ಬಾಬೆಲ್ ರಾಜ್ಯವು 70 ವರ್ಷ ಪ್ರಬಲಿಸಿದ ಮೇಲೆ ಅಂದ್ರೆ ನಿಮ್ಮನ್ನ 70 ವರ್ಷ ಅಲ್ಲಿ ಬಿಡ್ತೀನಿ ಅಂತ ಬರ ಹೇಳಿದ ದೇವ್ರು. मैं 70 साल वहीं पर छोड़ूंगा कह के भी नहीं कहा.
70 ವರ್ಷ ಅಲ್ಲ ಪಾಸ್ಟ್ರ, ಇದು 1 ತಾಸು ಸಾಕಾಯ್ತು ನಮಗಂತೀರಾ? 70 साल नहीं पासवान जी, 1 साल बस हो आप कहेंगे? 70 ವರ್ಷ ಬೇಕು, ಒಂದು ತಾಸು ಬೇಕು, ವಿಚಾರ ಮಾಡಿ. 70 साल चाहिए क्या 1 घंटा चाहिए? आप सोच लीजिए. ಇವರು ಹೋದ್ಮೇಲೆ यह लोग जाने के बाद 70 ವರ್ಷ 70 साल ಆಮೇಲೆ ನಾನು ಬಾಬೆಲಿಂದ ಬಿಡಿಸ್ತೀನಿ. उसके बाद मैं बबीलोन से तुम्हें ಓಕೆ, ತಿರುಗಿ ಬರೋಣ. छुड़ाऊंगा. ಇಲ್ಲಿದ್ದೀರಾ? क्या आप यहीं पर हैं? ಈ 70 ವರ್ಷದಲ್ಲಿ यह 70 सालों में ಬಾಬೆಲ್ ಅನ್ನೋದು ಉಳಿಲೇ ಇಲ್ಲ. बबीलोन नाम का कोई देश ही नहीं था. ಕೇಳ್ತಾ ಇದ್ದೀರಾ? क्या आप सुन रहे हैं? ಕೇಳ್ತಾ ಇದ್ದೀರಾ? क्या आप सुन रहे हैं? ಆಮೆನ್. आमेन. ಹಾಗಾದ್ರೆ ನಾನು ಹೇಳಿದೆ ಹೋದ್ವಾರ, ಹಾಗಾದ್ರೆ ಪ್ರವಾದನೆ ಫೇಲ್ ಆಯ್ತಾ? ऐसा है तो क्या भविष्यवाणी फेल हो गया? ಆಕಾಶ ಭೂಮಿಯು ಅಳಿಕಿ ಹೋಗುವುದು, ಆದ್ರೆ ನನ್ನ ವಾಕ್ಯಗಳು ಎಂದಿಗೂ ಹರಿಕೆ ಹೋಗುವುದಿಲ್ಲ. ನನ್ನ स्वर्ग और ವಾಗ್ದಾನಗಳು पृथ्वी मिट सकता है लेकिन मेरे वचन कभी नहीं साध्यನೇ मिट ಇಲ್ಲ. सकते. वो संभव ही नहीं है. ಹುಡುಕೂರಲ್ಲಿ ಕೊರತೆ ಇದೆ. खोजने वालों में कमी ಹುಡುಕೂರಿಗೆ है. ಆತನ ಸಿಗ್ತಾನೆ. खोजने वालों को वो मिलेगा ही ಆಮೆನ್. मिलेगा. आमेन. ಈಗ ಇಲ್ಲಿ ಯೆಶಾಯನ ಇಡೋಣ. अब यहाँ पर यशाया को हम ಇಲ್ಲಿ ಬಾಬೆಲ್ ಇದೆ, रखेंगे. वहाँ पर बबीलोन ಇಲ್ಲಿ है, ಇಲ್ಲಿ ಇಸ್ರಾಯೇಲ್ ಇದೆ. यहाँ पर इस्राएल ಇಲ್ಲೇನು? है. यहाँ पर क्या है? ಬೇಗ 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 जल्दी से ಬೇಗ बताइए. ಬೇಗ 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 ಹಲೋ. ಇಲ್ಲೇನಿದೆ? ಇಸ್ರಾಯೇಲ್. ಇಲ್ಲಿ ಬಾಬೆಲ್ ಇದೆ. ಇಲ್ಲಿ ಮಧ್ಯದಲ್ಲಿ ಯಾರಿದ್ದಾರೆ? ಯೆರೆಮೀಯ ರೀ, ಸಾರಿ ಯೆಶಾಯ ಅಂದೆ ನಾನು. ಯೆರೆಮೀಯ ಇದ್ದಾನೆ. यिर्मयाह है. ಹಾ, ಯೆರೆಮೀಯ ಇದ್ದಾನೆ. यिर्मयाह है. ಇವ್ರಿಗೆ ಇಲ್ಲಿ ಹೋಗಿ ಬೀಳ್ತೀವಂತ ಗೊತ್ತಿಲ್ಲ. ये लोग नहीं जानते हैं कि वो वहाँ पर जाकर गिरेंगे. ಆಮೆನ್. आमेन. ಇವ್ರಿಗೆ 70 ವರ್ಷ ಅಲ್ಲಿ ಹೋಗಿ ಬೀಳ್ತೀವಂತ ಗೊತ್ತಿಲ್ಲ. ये नहीं जानते कि 70 साल वहाँ पर जाकर वो नडुवेने. गिरेंगे. बीच में ही ಯೆರೆಮೀಯ ಏನ್ ಹೇಳ್ದ? यिर्मयाह ने क्या कहा? ಬಾಬೆಲ್ ದೇಶ बबीलोन देश 70 ವರ್ಷ ಪ್ರಬಲವಾದ ಮೇಲೆ 70 साल प्रबल होने के ನಾನು बाद ನಿಮ್ಮನ್ನ मैं तुम्हें ಬಿಡಿಸಿಕೊಂಡು ಬರ್ತೇನೆ. वहाँ से छुड़ा कर ले आऊंगा. ಅಂದ್ರೆ ऐसा है तो ದೇವರು ಅಲ್ಲಿ ಹೋಗದ ಹಾಗೆ ತಮ್ಮನ್ನ ಕಾಯ್ಕೊಳ್ಳಿಕ್ಕೆ ಒಂದು ಅವಕಾಶ ಕೊಟ್ಟದ್ನ परमेश्वर ने एक मौका दिया था अपने आप को बचा कर रखने के लिए, और वहाँ पर ಪ್ರವಾದನೆಗಳನ್ನ ಅಲಕ್ಷ್ಯ ಮಾಡಬೇಡಿ. भविष्यवाणी को अलक्ष्य मत कीजिए. ದೇವರಿಂದ ಬರುವಂತ ಕನಸುಗಳನ್ನ ಅಲಕ್ಷ್ಯ ಮಾಡಬೇಡಿ. परमेश्वर से आने वाले सपने को अलक्ष्य मत कीजिए. ಕೇಳ್ತಾ ಇದ್ದೀರಾ? क्या आप सुन रहे हैं? ಮೊದಲೇ ಹೇಳಿದ ನನ್ನ ಮೇಲೆ पहले ही बताया गया है ಒಂದು तो ಅವಕಾಶ ಇದೆ ತಾನೆ? एक मौका है ना? ಇಲ್ಲ, नहीं. ಮಾತು ಕೇಳೋರಲ್ಲ. वो बात सुनने वालों में से ಅಲ್ಲಿ नहीं ಹೋಗಿ है. ಬಿದ್ದ ಮೇಲೆ वहाँ पर जाकर गिरने के बाद ಅವಾಗ तब ಬೆಳಕು ಇದು ಏನಂತಾರ ಲೈಟ್ ಹತ್ತು. उनके आँख ಕೇಳ್ತಾ खुल ಇದ್ದೀರಾ? गए. ಆದ್ರೆ लेकिन ಪ್ರವಾದನೆ ಏನಂತಿತ್ತು? भविष्यवाणी क्या था? ಬಾಬೆಲಿನಿಂದ बबीलोन ಆ से 70 ವರ್ಷದಲ್ಲಿ उन 70 सालों में ಈಗ ಬಾಬೆಲ್ ಉಳಿದೇ ಇಲ್ಲ. अब बाबेल बचा ही नहीं है. ಏನಾಯ್ತು? क्या हुआ? ಬಾಬೆಲ್ ಹೋಗಿ ಪರ್ಷಿಯಾ ಆಗ್ಬಿಟ್ಟಿದೆ. वहाँ पर बबीलोन ಪಾರಸಿಯ जाकर ದೇಶ ಆಗಿದೆ ಕನ್ನಡದಲ್ಲಿ. फारसी देश बन गया है. ಆಮೆನ್. आमेन. ಹಾಗಾದ್ರೆ ಪ್ರವಾದನೆ ಫೇಲ್ ಆಯ್ತಾ? ऐसा है तो क्या भविष्यवाणी नाकाम हो Fail गया? ಆಗ್ಲಿಲ್ಲ. वो नाकाम नहीं हुआ. ಯೆರೆಮೀಯನಿಗೆ 100 ವರ್ಷ ಹಿಂದೆ, यिर्मयाह को 100 साल पीछे, ಯೆರೆಮೀಯನಿಗೆ यिर्मयाह को 100 ವರ್ಷದ ಹಿಂದೆ, 100 साल पीछे. ಅಂದ್ರೆ उसका मतलब ಇವನು ನುಡಿದಾಗ ಇನ್ನೂ ಹೋಗಿಲ್ಲ ಅವರು. जब इसने कहा था वो अभी गए नहीं थे. ಇವನು ನುಡಿಯೋದಕ್ಕಿಂತ 100 ವರ್ಷ ಮುಂಚೆ, यह बताने के 100 साल पहले, ಅಂದ್ರೆ उसका मतलब ದೇವರು ಶಿಕ್ಷೆ ಕೊಡೋದಕ್ಕಿಂತ ಮುಂಚೆ परमेश्वर शिक्षा देने से पहले ಎಷ್ಟು ಅದನ್ನ ತಡೀಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ ನೋಡಿ. कितना वो उसे रोकने की कोशिश कर रहा है. आप देखिए, ಇಂಥ ದೇವರು ನಿಮಗೆ ಎಲ್ಲಿ ಸಿಗೋದಿಲ್ಲ. ತಾಳ್ಮೆ, ಎಚ್ಚರಿಕೆ, ತಾಳ್ಮೆ, ಎಚ್ಚರಿಕೆ ಕೊಟ್ಟು ಕೊಟ್ಟು ಕೊಟ್ಟು. धीरज, चौकस, धीरज, ಯಾರಾದ್ರೂ चौकस ಇದ್ದೀರಾ? देकर देकर. ಯಾರಾದ್ರೂ ಇದ್ದೀರಾ? क्या कोई यहाँ पर है? ಯೆರೆಮೀಯನ ಪ್ರವಾದನೆ ಬಂದಾಗ यिर्मयाह का भविष्यवाणी जब आया, ಇವರು ತಮ್ಮ ದೇಶದಲ್ಲಿ ಸುಖವಾಗಿದ್ದಾರೆ, इजरायली लोग अपने देश में सुख से ಆದ್ರೆ हैं, ದೇವ್ರ ಮಾತು ಕೇಳ್ತಾ ಇಲ್ಲ. लेकिन परमेश्वर की बात को नहीं सुन रहे. ಯೆರೆಮೀಯನಿಗೆ ಪ್ರವಾದನೆ ಬರೋದಕ್ಕಿಂತ 100 ವರ್ಷ ಮುಂಚೆ यिर्मयाह को भविष्यवाणी आने के 100 साल ಇನ್ನೊಬ್ಬ पहले ಪ್ರವಾದಿ ಇದ್ದಾನೆ. और एक भविष्यवक्ता है. ಅವನ ಹೆಸರು ಯೆಶಾಯ. उसका नाम यशाया है. ಆಮೆನ್. आमेन. ಆ ಯೆಶಾಯನು वह यशाया, ಅವನು ಇನ್ನೊಂದು ಪ್ರವಾದನೆ ಮಾಡಿದಾನೆ. उसने और एक भविष्यवाणी किया है. ಕಳೆದ ವಾರ ಕೊಟ್ಟಿದ್ದ ನೆನಪಿದೆ ಅಮ್ಮ? ಓದ್ತೀರಾ? ಕೋರೇಶನ ವಿಷಯವಾಗಿ ಕೊರೇಶನ ವಿಷಯವಾಗಿ ಸೈರಸ್, ಬೇಗ, ಅವನು ನನ್ನ ಮಂದೆ ಕಾಯುವವನು, ಅವನು ನನ್ನ ಮಂದೆ ಕಾಯುವವನು. ನಂಬರ್ 1 ಈಗ ನೋಡಿ, ದೇವರು ಎಂತ ಓಪನ್ ಆಗಿ ಚಿಹ್ನೆ ಕೊಟ್ಟಿದ್ದಾನೆ. देखिए, परमेश्वर खुले आम एक चिन्ह को दे रहे हैं. ಅದಕ್ಕೆ ಮುಂದಿನ ವಾರ ಬರೋ ವಾರದಲ್ಲಿ ನಾನು ತರಲಿಕ್ಕೆ ಪ್ರಯತ್ನ ಮಾಡ್ತೀನಿ. आने वाले हफ्ते में लाने की मैं कोशिश करूंगा. ಅಪೊಸ್ತಲನಾದ ಪೌಲನು प्रेरितों का पौलुस ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ रोमियो के पुस्तक में ಒಂದು ವಿಷಯ ಬರೀತಾನೆ. एक विषय को वो लिखता है. ಇಂಗ್ಲಿಷ್ ಬೈಬಲ್ ಅಲ್ಲಿ इंग्लिश बाइबल में ದ ಲಾ ಈಸ್ ಸ್ಪಿರಿಚುವಲ್ ಅಂತ ಅಷ್ಟೇ ಇದೆ. व्यवस्था वो आत्मिक है कि इतना ही है. ಆದ್ರೆ ಕನ್ನಡ ಬೈಬಲ್ದಲ್ಲಿ, लेकिन कन्नड़ा बाइबल में, ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ रोमियो के पुस्तक में ಧರ್ಮಶಾಸ್ತ್ರವು ಪರಮಾರ್ಥವಾದದ್ದು. ಅಂದ್ರೆ उसका मतलब
ಅಂದ್ರೆ उसका मतलब ಧರ್ಮಶಾಸ್ತ್ರವು धर्मशास्त्र जो है ಬೇರೆ ಲೋಕಕ್ಕೆ ಸಂಬಂಧಪಟ್ಟದ್ದು, दूसरे दुनिया से संबंधित है। ನಾನು ವಾಸಿಸುವುದು मैं जिसमें वास कर रहा हूँ ಇನ್ನೊಂದು ಲೋಕದಲ್ಲಿ, वो और एक दुनिया है। ಅಂದ್ರೆ उसका मतलब ನಿನ್ನ ಕೈಯಲ್ಲಿ ಕೊಟ್ಟಲ್ಪಟ್ಟಿರುವುದು आपके हाथ में जो दिया गया है ಟೋಟಲಿ ಬೇರೆ ಲೋಕಕ್ಕೆ ಸಂಬಂಧಪಟ್ಟದ್ದು, पूरे तरीके से दूसरे दुनिया से वो संबंधित है। ಆಮೆನ್. आमेन। ಬರೋ ದಿನದಲ್ಲಿ ಅದನ್ನ ನೋಡ್ಲಿಕ್ಕೆ ಇರ್ತೀವಿ. आने वाले दिनों में उसे देखने वाले ಅಂದ್ರೆ ಈ हैं। ಲೋಕದಲ್ಲಿ उसका मतलब इस दुनिया में ತಪ್ಪು ಮಾಡಿದ ತಕ್ಷಣ ಒಂದು ಬೀಳುತ್ತೆ, गलती करते ही एक थप्पड़ लगता है, ಆದ್ರೆ ಈ ಲೋಕದಲ್ಲಿ लेकिन इस दुनिया में ಇಲ್ಲಿ यहाँ पर 4 ಆಣೆ ತಾಳ್ಮೆ, 4 आना धीरज है। ಆದ್ರೆ ಇದು ಬರುವ ಲೋಕದಲ್ಲಿ लेकिन यहाँ आने वाले दुनिया में ತಾಳ್ಮೆ ಎಷ್ಟಂದ್ರೆ धीरज इतना है कि ತಪ್ಪು ಮಾಡಿದ ಮೇಲೆ गलती करने के बाद ಮತ್ತೊಂದು ಅವಕಾಶ, फिर एक मौका, ಎಚ್ಚರಿಕೆ, एक चौकन्ना, ಪ್ರವಾದನೆ, एक भविष्यवाणी, ಚಿಕ್ಕ ಶಿಕ್ಷೆಗಳು, छोटे छोटे शिक्षाएं, ತಾಳ್ಮೆ 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 ತಾಳ್ಮೆ. धीरज 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 धीरज। ಅದಕ್ಕೋಸ್ಕರ इसीलिए ಆ ಲೋಕದ ವಾಕ್ಯವನ್ನ उस दुनिया के वचन को ಪರಲೋಕದಲ್ಲಿ ನಿನ್ನ ಚಿತ್ತವು ನೆರವೇರಿದ ಹಾಗೆ स्वर्ग में जिस तरह आपका इच्छा पूरा होता है ಭೂಲೋಕದಲ್ಲಿ ನೆರವೇರಲಿ ಎಂಬುದಾಗಿ पृथ्वी में भी पूरा होके ಪಾರಮಾರ್ಥಿಕವಾದ वहाँ पर एक अलग दुनिया में रहने वाला ಬೇರೆ ಲೋಕದ दूसरे दुनिया का ದೈವಿಕ एक दैविक ವಾಕ್ಯವನ್ನ वचन को ದೇವರು ಈ ಲೋಕಕ್ಕೆ ಕೊಟ್ಟಿದ್ದಾರೆ. परमेश्वर ने इस दुनिया में दिया है। ಅರ್ಥ ಆದರೂ ಒಂದ್ಸರಿ ಆಮೇಲೆ अगर आप समझ रहे तो एक बार आमीन ಇನ್ನೊಂದು कहिए। 15 ನಿಮಿಷ ಇದೆ, ಬೇಗ ಕೇಳಿ. और 15 मिनट बचा है, जल्दी आमेन। सुनिए। आमेन ಆಮೆನ್. आमेन। ಈ ಯೆಶಾಯ यहाँ यशाया ಪ್ರವಾದನೆ ಮಾಡಿದಾನೆ. उसने भविष्यवाणी किया है। ಯಾಕೆ ದೇವರ ವಾಕ್ಯ ಓದ್ಬೇಕು ಗೊತ್ತಾಯ್ತಾ? क्यों परमेश्वर का वचन पढ़ना है, आप समझ ಯಾಕಂದ್ರೆ गए? ಇವ್ರು ಇನ್ನೂ ಮಾಡದ ತಪ್ಪನ್ನ क्योंकि अभी भी नहीं करने वाले गलती को ಪೌಲನ್ ಏನ್ ಹೇಳ್ತಾನೆ? पौलुस क्या कहता है? ಸ್ತ್ರೀಯರು ಸಭೆಯಲ್ಲಿ ಮಾತಾಡಬಾರದು. स्त्री कलीसिया में बात नहीं करना ಯಾಕೆ? है। क्यों? ಅವನು ಧರ್ಮಶಾಸ್ತ್ರದ ಪಾರಂಗತ. वह धर्मशास्त्र के अनुसार चलने वाला व्यक्ति। ಆಮೆನ್. आमेन। ಸಾರಳು सारा ಅಬ್ರಾಹ್ಮನನ್ನ ಏನಂತ ಕರೆದ್ಲು? अब्राहम को क्या कह के उसने बुलाया? ಯಜಮಾನನೇ ಅಂತ ಕರೆದ್ಲು. मालिक कह के उसने बुलाया। क्यों? ಧರ್ಮಶಾಸ್ತ್ರದಲ್ಲಿ धर्मशास्त्र में ಸ್ತ್ರೀಯರಿಗೆ ಆ ಸ್ಥಾನ, स्त्रियों को वह स्थान है, ಆದ್ರೆ ಮೊಂಡುತನದ ಕ್ಷುಲ್ಲಕತನ, लेकिन जिद्दीपन देखिए, ಮೊಂಡುತನದ ಕೀಳು ಮಟ್ಟ ನೋಡಿ. यहाँ पर जिद्दीपन के नीचता को आप देखिए। ಮೊದಲನೇ ಹೆಜ್ಜೆಯಲ್ಲಿ पहले कदम में ದೇವರು परमेश्वर ने ಯಹೂದ್ಯರಾದ यहूदी जो है, ಪವಿತ್ರರಾದ जो पवित्र है, ಸುನ್ನತಿ ಉಳ್ಳದ जिसका खतना हुआ है, ನ್ಯಾಯಸ್ಥಾಪಕರನ್ನು ಕೊಟ್ಟ. न्यायों को परमेश्वर ने दिया। ತಿದ್ಕೊಳ್ಳೋ ಮನಸ್ಸಿಲ್ಲ ಇವರಿಗೆ, वो सीखना नहीं चाहते, ವಿಗ್ರಹಾರಾಧನೆ ಬಿಡೋ ಮನಸ್ಸಿಲ್ಲ ಇವರಿಗೆ. वहाँ पर विग्रह आराधना वो कर ತಂದೆ रहे हैं, ಪಾಪಗಳನ್ನು ಮಾಡ್ತಾ ಇದ್ದಾರೆ. वो अपने ही पापों को कर रहे हैं। ದೇವರು ಅವರ ಮರ್ಯಾದೆಗೆ लेकिन परमेश्वर उनके इज्जत को ಒಂದು ಹೆಜ್ಜೆ ಕೆಳಗಿಳಿದ. एक कदम नीचे बोल ಅವನೊಬ್ಬ रहे हैं। ಸ್ತ್ರೀ ಕೈಯಲ್ಲಿ ಕೊಟ್ಟ. एक स्त्री के हाथ में उनको ಅವಳ दे ಹೆಸರು दिया। ದೆಬೋರಳು. उसका नाम डेबोरा है। ಅವರಿಗೆ ನಾಚಿಕೆ ಪಡಿಸೋದಕ್ಕೆ उनको शर्मिंदा करने के ಅವಳ लिए ಸ್ಥಳದಲ್ಲಿ ಎಂತ ಅರಸನನ್ನು ಕೊಟ್ಟನಂದ್ರೆ उसके जगह में किस तरीके के राजा को उसने ಹೇಡಿ दिया? ಆದವನು. एक डरपोक राजा को। ಅವಳು ಹೇಳ್ತಾಳೆ, और वो कहती है, ಪ್ರವಾದಿನಿ, वो भविष्यवाणी प्रवादिनी। है, वो एक भविष्यवक्तिनी है, ನ್ಯಾಯಸ್ಥಾಪಕಳು. वो एक न्यायी है। ಆಮೆನ್ आमेन ಆಮೆನ್. आमेन। ಅವಳು ಹೇಳ್ತಾಳೆ, वो कहती है ದೇವರು ಜಯ ಕೊಡ್ತಾನೆ. परमेश्वर जीत को देंगे। ಈ ಹೇಡಿ ಅರಸನ ಹೇಳ್ತಾನೆ, लेकिन ये डरपोक राजा कहता है, ನೀನು ನನ್ನ ಜೊತೆಗೆ ಯುದ್ಧಕ್ಕೆ ಬರೋದು, ಆದ್ರೆ ನಾನು ಹೋಗ್ತೀನಿ. अगर तुम भी मेरे साथ युद्ध में आओगे तो मैं जाऊंगा। ದೆಬೋರಳು ಹೇಳಿದ್ಲು, डेबोरा ने कहा, ನಾನು ಬರ್ತೀನಿ, मैं आऊंगी, ಆದ್ರೆ ನೆನಪಿರ್ಲಿ, लेकिन याद रखना ಯೆಹೋವನು ಒಬ್ಬ ಸ್ತ್ರೀಯ ಕೈಯಿಂದ ನಿಮಗೆ ಜಯವನ್ನು ಕೊಟ್ಟನೆಂಬುದಾಗಿ ನಾಮ ಬರುವುದು. वहाँ पर यहोवा ने एक स्त्री के ओर से तुम्हें जीत दिया है के नाम आएगा। ಈಗ ಇನ್ನೂ ಎಷ್ಟು ಕೆಳಗೆ ಬೀಳ್ತಾ ಇದ್ದಾರೆ ನೋಡಿ ಇವರು. अभी और भी कितना नीचे गिर रहे हैं आप देखिए। ಈಗ ದೇವರು अब परमेश्वर ತನ್ನ ಹಿಂಡಿನಲ್ಲಿ ಇವರಿಗೆ ಕುರುಬರನ್ನ ಎಬ್ಬಿಸೋದನ್ನೇ ಬಿಟ್ಬಿಟ್ಟು अपने ही झुंड में राजा या फिर चरवाह को उठाना ही छोड़कर ಪಾರಸೀಯ ದೇಶದ एक फारसी देश का ಒಬ್ಬ ಸುನ್ನತಿ ಇಲ್ಲದ, एक बिन खतने का, ಧರ್ಮಶಾಸ್ತ್ರ ಗೊತ್ತಿಲ್ಲದ धर्मशास्त्र को नहीं जानने वाले व्यक्ति को ಕೊರೇಷನೆಂಬ ಒಬ್ಬ ಅರಸನನ್ನ ಎಬ್ಬಿಸಿ कोरेशु नामक एक राजा को उठाकर ದಾವೀದನಿಗೆ ಕೊಟ್ಟಂತ ತಲೆ ಬರಹವನ್ನ ಈ ಅನ್ಯನಿಗೆ ಕೊಡ್ತಾ ಇದ್ದಾನೆ. ಏನಂತ? ಅವನು ನನ್ನ ಮಂದೆಯನ್ನ ಸಾಕುವನು. दाऊद को देने वाले नाम को एक अन्य व्यक्ति को वो दे रहा है। वो क्या है? यह मेरे झुंड को पालेगा। ಅಂದ್ರೆ उसका मतलब ಇವರಲ್ಲಿ ಒಳ್ಳೆತನಕ್ಕೆ ಎಂತ ಕೊರತೆ ಬಂತಂದ್ರೆ ಒಬ್ಬ ಅನ್ಯನನ್ನ ಎಬ್ಬಿಸಿ ಅವನಲ್ಲಿ ಒಳ್ಳೆತನವನ್ನ ತುಂಬಿಸಿ ಒಬ್ಬ ದರಿದ್ರನ ಕೈಯಿಂದ, ಒಬ್ಬ ಅನ್ಯನ ಕೈಯಿಂದ
ಅವನಲ್ಲಿ ಒಳ್ಳೆ ಹೃದಯನ ಹಾಕಿ ತನ್ನ ಮಕ್ಕಳನ್ನ ಉಳಿಸಿಕೊಳ್ಳೋ ಗತಿ इनके अंदर ಈ भलाई ಅಪ್ಪನಿಗೆ ಬಂತು. इनके अंदर भलाई का इतना कमी हो गया कि एक अन्य व्यक्ति को चुनकर उसके अंदर भला हृदय भर कर चुनना पड़ा. ಯಾರಿಗಾದ್ರೂ ಈ ಆಂಗಲ್ ಅರ್ಥ ಆಗ್ತದ? किसी को ये एंगल समझ आ रहा है? ಯಾರಿ ಕೋರೆಷ? ये कोरेशु कौन है? ಪಾರಸಿಯ ದೇಶದ ಅರಸ. फारसी देश का राजा. ಯಾರಿ ಕೋರೆಷ? ये कोरेशु कौन है? ದುಷ್ಟನಲ್ಲ, वो दुष्ट नहीं है, ಒಳ್ಳೆಯವನೇ, वो भला ही है, ಆದ್ರೆ ಇಸ್ರಾಯೇಲನಲ್ಲ. लेकिन इस्राएली नहीं है. ದೇವರು ಅವನ ಬಗ್ಗೆ ಹೇಳ್ತಾನೆ. परमेश्वर उसके बारे में कहते ಇದಕ್ಕೆ हैं. ಹೊಸ ಒಡಂಬಡಿಕೆಯಲ್ಲಿ इसीलिए नए करार में ದೇವರು ಹೇಳ್ದ, परमेश्वर ने कहा, ಜ್ಞಾನಿಗಳನ್ನ ನಾಚಿಸುವುದಕ್ಕಾಗಿ ನಾನು ಮೂರ್ಖರನ್ನ ಎಬ್ಬಿಸುವೆನು. ज्ञानियों को शर्मिंदा करने के लिए मैं मूर्खों को उठाऊंगा. ದೇವರಿಗೆ ಸ್ತೋತ್ರ. परमेश्वर का धन्यवाद हो. ಯಾವ ಯಹೂದ್ಯರು ಈ ಧರ್ಮಶಾಸ್ತ್ರದ ಬಗ್ಗೆ ಪಾರಂಗತ ಮಾಡಿ ಕೊಚ್ಕೊಳ್ತಾ ಇದ್ರು, ಅವರಿಗೆ ಸಂಬಂಧಪಡದ ಅನ್ಯನಾದ ನಾನು ಇವತ್ತು ಸವಾಲು ಹಾಕಿ ಬೋಧಿಸುವಂತ ಅಧಿಕಾರವನ್ನು ದೇವರ ಆತ್ಮನು ಕೊಡ್ಲಿಕ್ಕೆ ಸಾಧ್ಯವಾಯಿತು. जो यहूदी धर्मशास्त्र के बारे में बड़ाई करते थे, अपने आप का तारीफ करते थे, अन्य जो मैं हूँ उनको एक शरत सवाल डालने के लिए मैं यहाँ पर खड़ा ಹೇ हूँ. ಯಹೂದ್ಯನೇ, हे यहूदी, ನಿನ್ನ ಚರಿತ್ರೆಯನ್ನು ನೋಡಿಕೋ, तुम्हारे इतिहास को ನಿನ್ನ देखो. ಮೊಂಡುತನಕ್ಕಾಗಿ तुम्हारे जिद्दीपन के लिए ಯೆಹೋವನು यहोवा ने ಪಾರಸಿಯ ದೇಶದವನನ್ನ ತನ್ನ ದಾವೀದನ ಹಾಗೆ ಇರುವಂತ ಹೃದಯನ ಕೊಟ್ಟು ಎಬ್ಬಿಸಬೇಕಾಯಿತು. एक फारसी देश के व्यक्ति को दाऊद के जैसे हृदय को देकर उठाना पड़ा. ಈಗ ಹೊರಗನವನು अब बाहर वाला ಇವರಿಗೆ ಮಸ್ಸಿಯನಾಗ್ತಾ ಇದ್ದಾನೆ. इनके लिए मसीहा बन रहा है. ಹಲೋ, ಒಳ್ಳೆದಲ್ಲ. ये अच्छा नहीं है. ಪ್ರಾರ್ಥನೆ ಬೇಕು, प्रार्थना चाहिए, ತಗ್ಗಿಸಿಕೊಳ್ಳೋದು ಬೇಕು, अपने आप को झुकाना चाहिए, ವಿಧೇಯತೆ ಬೇಕು. विधेयता चाहिए. ತಪ್ಪನ್ನ ನೋಡಿ गलती को देखकर ಅದನ್ನ ಹಿಡ್ಕೊಳ್ಳೋದಲ್ಲ, उसे ही पकड़ना नहीं, ಅದನ್ನ ಬಿಟ್ಟು उसे छोड़कर ಆಮೇನ್ आमेन ವಾಕ್ಯವನ್ನು ಅಂಟಿಕೊಳ್ಳಬೇಕು. वचन से चिपके रहना है. ಅಪ್ಪ ಹೊಡೆದ್ರೆ ಮರ್ಯಾದೆ, पिता मारते हैं तो इज्जत. ಕೊರೇಶನು ಸಾಕಿದ್ರೆ अगर कोरेशा उसे ಇಡೀ पालेगा तो ಲೋಕದವರಂತಾರೆ पूरे दुनिया के लोग ಅವರ कहेंगे. ಗತಿ ನೋಡ್ರಿ, उनके हाल को देखिए. ಅನ್ಯರು ಇವರನ್ನ ಸಾಕುವಂತ ಗತಿ ಬಂದಿದೆ. अन्य लोग उसे पालने वाले हाल उनको आया है. 100 ವರ್ಷಗಳ ಹಿಂದೆ 100 साल पहले ಕೊರೇಶನನ್ನ ದೇವರು ಮೊದಲೇ ಪ್ಲಾನ್ ಮಾಡಿಟ್ಟ. कोरेशु को परमेश्वर ने पहले ही योजना बनाकर ಇವರನ್ನ रखा. ಹೊಡೆಯೋದಕ್ಕಿಂತ ಮುಂಚೆನೆ इनको मारने से पहले ही ಇಲ್ಲಿ ಔಷಧಿಯನ್ನ यहाँ पर दवाई को ಬೇರೆ ದೇಶದ ಮೂಲದಿಂದ ರೆಡಿ ಮಾಡಿಟ್ಟ. दूसरे देश के मूल से उन्होंने तैयार कर कर रखा. ಇದು ಅರ್ಥ ಆಗ್ತದೆ ಅನ್ಕೊಳ್ತೀನಿ, ನಿಮ್ಗೆ ತಿಳಿತಾ मैं ಇದೆ. सोचता हूँ कि आपको ये ಬಿಡಿಸಿ समझ आ ಹೇಳಲಿಕ್ಕೆ रहा ಪ್ರಯತ್ನ है. ಮಾಡ್ತಾ ಇದ್ದೀನಿ. इतना छुड़ा कर मैं आपको आमेन. कहने की कोशिश कर रहा हूँ. ಬೇಗ ಓದಮ್ಮ ಕೊರೇಶನ್ ಬಗ್ಗೆ. ಕೋರೆಷನ ವಿಷಯ, ಅವನು ನನ್ನ ಮಂದೆ ಕಾಯುವವನು, ಅವನು ನನ್ನ ಮಂದೆಯನ್ನ ಕಾಯುವವನು. ಯೆರೂಸಲೇಮು ಕಟ್ಟಲ್ಪಡಲಿ, ಯೆರೂಸಲೇಮನ್ನು ಕಟ್ಟಲ್ಪಡಲಿ, ದೇವಸ್ಥಾನದ ಅಸ್ತಿವಾರವು ಹಾಕಲ್ಪಡಲಿ ಹಾ. ಎಂದು ಹೇಳಿ ನನ್ನ ನನ್ನ ಇಷ್ಟಾರ್ಥವನ್ನೆಲ್ಲ ನೆರವೇರಿಸತಕ್ಕವನು. ಇಲ್ಲಿ ಮನೆ ಮಕ್ಕಳು यहाँ पर घर के बच्चे ಅಯೋಗ್ಯರಾಗಿ ಬಿದ್ದವ್ರೆ. अयोग्य बनकर गिरे हुए हैं. ದೇವರು ಹೇಳ್ತಾನೆ, और परमेश्वर कहते हैं, ನನ್ನ ಆಲಯವನ್ನ ಕಟ್ಟಬೇಕಂತ ದೇವರಿಗೆ ಯಾರ ಮೇಲೆ ಆಸೆ? मेरे भवन को बांधना है. ತನ್ನ क्योंकि ಮಕ್ಕಳ परमेश्वर ಮೇಲೆ को किस ಹೊರಗಿನ पर ಮಕ್ಕಳ आशा ಮೇಲೆ है? अपने खुद के बच्चों पर या फिर बाहर के बच्चों ಇರೋ पर. ಮಕ್ಕಳು रहने वाले बच्चे ಆಲಯವನ್ನೇ ಮಾರ್ಕೊಂಡ್ರು, भवन को ही बेच ಇರೋ दिया. ಮಕ್ಕಳು रहने वाले ಆಲಯದ बच्चे ಬಂಗಾರ ಮಾರ್ಕೊಂಡ್ರು. भवन के सोने को बेच ಅಯ್ಯೋ दिया. ಕಥೆ ಏನ್ ಹೇಳಿ? अब हाल क्या है आप ದೇವರು देखिए. ಅನ್ಯನಲ್ಲಿ ಒಬ್ಬನನ್ನು ಎಬ್ಬಿಸಿ परमेश्वर ने अन्यों में से एक को ತನ್ನ उठाकर, ಆಲಯದ ಭಾರವನ್ನು ಇಂಥ ಮಕ್ಕಳು ಯಾರಿಗೆ ಬೇಕು? इस तरीके के बच्चे किसको ನಾನು चाहिए? ಹೇಳುವ ಸಂಕಟ ನಿಮಗೆ ಅರ್ಥ ಆಗುತ್ತಾ? मैं बताने वाला संघर्ष आपको पता वाक्य चल रहा ओदी. है. वचन को पढ़िए. ದೇವರು ಮತ್ತೆ ಈಗ ಅವರನ್ನ ಬಿಟ್ಟು ನಮ್ಮನ್ನ ಕಂಡುಕೊಂಡ. परमेश्वर ने उन्हें छोड़कर हमें ढूंढ ಅರ್ಥ लिया. ಆಯ್ತಾ? क्या आप सुन रहे हैं? ಯಹೂದ್ಯರನ್ನ ಬಿಟ್ಟು यहूदियों को छोड़कर ಅನ್ಯರಾದ ನಮ್ಮನ್ನ ಕಂಡುಕೊಂಡ. अन्य जो हम हैं हमें उन्होंने उठा लिया. ಈಗ ನಾವು ಅವರಂಗೆ ಮಂಡರಾಗಿ अगर हम भी उनके जैसा जिद्दी ಆತನ बनकर ಮತ್ತೊಬ್ಬರನ್ನ ಕಂಡುಕೊಳ್ಳುವಂತ ಪರಿಸ್ಥಿತಿಯನ್ನು ತರೋದು ಬೇಡ. और दूसरों को ढूंढने में हम उन्हें ಅಯ್ಯೋ मजबूर ಗತಿ नहीं ಏನ್ ಹೇಳಲಿ करेंगे. ನಾನು? उनका हाल मैं आपको क्या ಇಸ್ರಾಯೇಲರ बताऊं? ಗತಿ ಏನು ಹೇಳಲಿ? इस्राएलियों का हाल मैं क्या ಯಾರಿಗೆ बताऊं? ದೇವಾಲಯವನ್ನ ನೇಮ ಮಾಡಿದ್ನೋ जिस किसी को भवन को नियमित किया गया ಅವರಿಗೆ था, ಕಟ್ಟುವ ಯೋಗ್ಯತೆ ಅವರು ಕಾಯ್ಕೊಳ್ಳಿಲ್ಲ. उनको बांधने वाला योग्यता उन्होंने बचा कर ಪಾರಸಿಯ नहीं ದೇಶದ रखा. ರಾಜನನ್ನ लेकिन फारसी देश के ಅದರ राजा को ಅಸ್ತಿವಾರ ಹಾಕುವುದಕ್ಕೂ उसके नींव को डालने के लिए, ಯೆರೂಸಲೇಮನ್ನ ಕಟ್ಟೋದಕ್ಕೂ यरूशलेम को बांधने के लिए
ಯಾರಾದ್ರೂ ಇದ್ದೀರಾ? क्या कोई यहाँ पर है? ನನ್ನ ಸಂದೇಶ ಎಷ್ಟು ಜನರಿಗೆ ಅರ್ಥ ಆಗ್ತಾ मेरा ಇದೆ? संदेश कितने लोग समझ पा रहे हैं? ಅಮ್ಮ ಪ್ರಾರ್ಥನೆ ಮಾಡು. आप प्रार्थना कीजिए, ನಿನ್ನ ಮನೆ आपका ಹಾಲು घर ಜೇನು ಹರಿಯೋ ಮನೆ ಆಗ್ತದೆ. दूध और मधु बहने वाला घर बन ಅಪ್ಪ ಪ್ರಾರ್ಥನೆ जाएगा. ಮಾಡು. श्रीमान आप प्रार्थना ನಿನ್ನ ಮನೆ कीजिए, आपका घर ಹಾಲು ಜೇನು ಹರಿಯೋ ಮನೆ ಆಗ್ತದೆ. दूध और मधु बहने वाला घर बन जाएगा. ನಮಗೆ ಬೇರೆ ಮನುಷ್ಯರ ಉಪಕಾರ ಬೇಕಾಗಿಲ್ಲ. हमें दूसरे मनुष्यों का ಆತನ उपकार नहीं ಜೊತೆಗೆ ನಡೆಯುವುದಾದ್ರೆ, चाहिए. उनके साथ अगर चलेंगे तो ಕೋರೆಷನ್ ಹುಟ್ಟದ. कोरेशु का जन्म हुआ, ನಮಗೆ ಕೋರೆಷನ್ ಹುಟ್ಟುವಿಕೆಯೂ ಬೇಡ. हमें कोरेशु का जन्म ಬೇಡ भी नहीं ಸ್ವಾಮಿ. चाहिए. नहीं परमेश्वर, ಇವತ್ತಿದೆ ಯಹೂದ್ಯರು. आज के दिन यही यहूदी ಒಂದು ಸಾಕ್ಷಿ ಕೇಳಿದಿರಿ एक गवाही को आपने ಈ सुना ಯಹೂದ್ಯರ है, ಬಗ್ಗೆ. यह यहूदी के बारे ಇವತ್ತು में. ಹಂಗೆ ಅದಾರ ಅವರು. आज के दिन भी वो वैसे ही ನಮ್ಮ है. ಪರಿಚಯದಲ್ಲಿ ಒಬ್ರು, हमारे पहचान में ನಾನು एक ಅವ್ರಿಗೆ ನೀಚ್ व्यक्ति, ಮಾಡ್ತಾ ಇಲ್ಲ, ಅವರನ್ನ ನೀಚರನ್ನಾಗಿ ತೋರಿಸ್ತಾ ಇಲ್ಲ. मैं उनको नीच के नहीं ಅದು दिखा ಒಂದು रहा, ಮೊಂಡುತನ ಒಬ್ಬರನ್ನ ಎಲ್ಲಿಗೆ ಮುಟ್ಟಿಸ್ತದೆ ಅಂತ ಹೇಳ್ತೀನಿ. लेकिन एक जिद्दीपन एक व्यक्ति को कहां तक पहुंचाना ಅಯ್ಯೋ मैं ದೇವರು दिखाऊंगा. ನನಗೆ ಅವಕಾಶ ಕೊಡುವುದಾಗಿದ್ರೆ, अगर परमेश्वर मुझे मौका देंगे तो ಪೌಲನನ್ನ ಕೊಂದ ಈ ಯಹೂದ್ಯರು, पौलुस को मारने वाले यहूदी, ಪೇತ್ರನನ್ನ ಕೊಂದ ಯಹೂದ್ಯರಂತೆ. पेतरुस को मारने वाले ಸಾರಿ, यहूदी के ಪೇತ್ರನನ್ನಲ್ಲ, जैसे. पेतरुस को नहीं, ಆಮೆನ್. आमेन. ಪ್ರವಾದಿಗಳನ್ನ ಕೊಂದಂತ ಯಹೂದ್ಯರಿಗೆ भविष्यवक्ता को मारने वाले यहूदी के ದಿಟ್ಟತನದಿಂದ ಈ जैसे. ವಾಕ್ಯಗಳಿಂದ ಸವಾಲು ಹಾಕುವ ಅವಕಾಶವನ್ನು ಯೆಹೋವನು ಕೊಡುವುದಾಗಿದ್ರೆ, ಅಳುಕದೆ ನಾನು ಬೋಧಿಸ್ತೇನೆ. अगर परमेश्वर मुझे वो मौका देंगे कि इनको मैं सवाल डालूं तो वहां पर बिना रुके मैं प्रचार करूंगा. ಯೆರೂಸಲೇಮ್ ಹೋಗಿ ಇವತ್ತು ನೀವು यरूशलेम को आप जाइए आज के ಅಲ್ಲಿ दिन. ಯಾರಾದ್ರೂ ಒಂದು ರಬ್ಬಾಯಿ ತರ ಕ್ಯಾಪು ಎಲ್ಲ ಹಾಕೊಂಡವ್ರಿಗೆ ಬರೀ ಅಡ್ರೆಸ್ ಕೇಳಿ ನೀವು. वहां पर रबाई के जैसा जो कोई रहता है उनको सिर्फ एड्रेस ನಿಮ್ಮನ್ನ पूछिए. ಪ್ರೀತಿಯಿಂದನೂ ಮಾತಾಡ್ಸೋದಿಲ್ಲ ಅವರು. आपको प्यार से भी वो बात नहीं ಯಾಕೆ? करेंगे. क्यों? ಅನ್ಯರು ಅಂತ ಹೇಳ್ತಾರೆ. अन्य लोग के वो कहते हैं, ಬೇರೆಯವ್ರನ್ನ ಅನ್ಯರಾಗಿ ಕರೆಯೋರು ಇವರು. यह कौन है हमें अन्य के ಇವರಿಗೆ ತಮ್ಮ बुलाने ಚರಿತ್ರೆ वाले? ಗೊತ್ತಿಲ್ಲ. इनको यह इतिहास इनको ಇವರ नहीं पता. ಧರ್ಮಶಾಸ್ತ್ರದಲ್ಲಿ ಬರೆಯಲ್ಪಟ್ಟಿದೆ. इनके धर्मशास्त्र में लिखा ಇವರ गया है, ಮೊಂಡುತನಕ್ಕಾಗಿ इनके जिद्दीपन के ಒಬ್ಬ वजह ಅನ್ಯನಾದ से एक अन्य व्यक्ति ಪಾರಸೀಯ जो ದೇಶದವನನ್ನ एक फारसी देशवासी ದೇವರು को परमेश्वर ತನ್ನ ने ಮಗನಾದಂತ ದಾವೀದನನ್ನ ಅಭಿಷೇಕಿಸುವಂತೆ ಅಭಿಷೇಕಿಸಬೇಕಾಯಿತು. अपना बेटा दाऊद को जिस तरह अभिषेक किया गया था उसको वैसे अभिषेक करना ಅಬ್ರಹಾಮನ पड़ा. ಮಕ್ಕಳೆಂಬುದಾಗಿ ಕೊಚ್ಚಿಕೊಳ್ತಾರೆ. अब्राहम के बच्चे के बड़प्पन वो ಆದ್ರೆ ಇದೇ करते हैं, ಅಬ್ರಹಾಮನ ಮಕ್ಕಳು लेकिन यही अब्राहम के बच्चे ಸೊಲೊಮೋನನ ಬಂಗಾರವನ್ನೆಲ್ಲ ಮಾರ್ಕೊಂಡು ಬಿಟ್ರು. सुलेमान के पूरे सोने को बेच डाला. ಆಗ ದೇವರು, तब परमेश्वर ने, ಇದರ ಅರ್ಥ ಏನ್ ಗೊತ್ತಾ? इसका मतलब क्या है आप जानते हो? ನಿನಗಿಂತ ಕೆಟ್ಟವನು ಬಂದ್ರು ದೇವರ ರಾಜ್ಯ ಬೆಳೆಯೋದು ಮಾತ್ರ ನಿಲ್ಲೋದಿಲ್ಲ. आपसे दुष्ट भी अगर आएंगे तो भी परमेश्वर का राज बढ़ने ಈ से नहीं ಕಲ್ಲುಗಳು रुकेगा. ಈ ಕಲ್ಲುಗಳು ಈ ಜನರು ತೆಪ್ಪಗಾದ್ರೆ, अगर ये लोग चुप हो जाएंगे तो ಈ ಕಲ್ಲುಗಳು ಹೊಸನ್ನ ಹೊಸನ್ನ ಎಂಬುದಾಗಿ ಕೂಗ್ತವೆ. यह पत्थर होसाना कह के मेरी आराधना ದೇವರ करेंगे. ರಾಜ್ಯ ನಿಲ್ಲೋದಿಲ್ಲ. परमेश्वर का राज्य नहीं रुकेगा. ಕೊರೇಷನ ಬಗ್ಗೆ ಏನಂತೆ? ನನ್ನ ಇಷ್ಟಾರ್ಥವನ್ನೆಲ್ಲ ನೆರವೇರಿಸತಕ್ಕವನು. ದಾವೀದನ ಬಗ್ಗೆ ಹೇಳಿದ್ದಾರೆ ಇದನ್ನ. दाऊद के बारे में ऐसे लिखा गया था, ನನ್ನ ಇಷ್ಟಾರ್ಥವನ್ನೆಲ್ಲ ನೆರವೇರಿಸುವನಂತ ಸುನ್ನತಿ ಉಳ್ಳಂತ ದಾವೀದನ ಬಗ್ಗೆ ಹೇಳಿದವನು. मेरे पसंद सारे चीजों को करने वाले दाऊद के बारे में ऐसे लिखा गया था. ಕೊರೇಷನ ಬಗ್ಗೆ ಹೇಳ್ತಾರೆ. अब कोरेश के बारे में वो बता रहा है. ನನ್ನ ಇಷ್ಟಾರ್ಥ ನನಗೆ ಗೊತ್ತು. ಈ ಕೊರೇಷನ್ ಬಗ್ಗೆ ಎಲ್ಲ ಪಾಸಿಟಿವ್ ಮೆಸೇಜ್ಗಳಿವೆ. मैं जानता हूँ ये ಇಂಟರ್ನೆಟ್ ಅಲ್ಲಿ ತುಂಬಿದೆ. कोरेशु के बारे में सब कुछ सकारात्मक मैसेजेस है. ಕೆಲವರು ಅವನು ಮಸಿಯನನ್ನು ಸೂಚಿಸುವಂತನೂ ಬರ್ಬಿಟ್ಟಿದೆ. थोड़े लोगों ने लिखा है कि वो मसीहा को सूचित करने वाला है. ಒಂದೇ ಮಾತು ಹೇಳಿ ನನಗೆ. एक ही बात आप मुझे बताइए, ದೇವರು ಪಾರಸಿಯರನ್ನ ಇಸ್ರಾಯೇಲರಲ್ಲಿ ಯಾಕೆ ಕುಡಿಸಲಿಲ್ಲ ಹಾಗಿದ್ರೆ? परमेश्वर ने फारसियों को इस्राएली देश में क्यों नहीं मिलाया फिर? ಯಾಕಂದ್ರೆ ಆತನ ಅವ್ರಿಗೂ ಅವ್ರನ್ನ ಆಯ್ದುಕೊಂಡಿದ್ದೇ ಇಲ್ಲ. क्योंकि परमेश्वर ने उन्हें चुना ही नहीं था. ನನ್ನ ಇಷ್ಟಾರ್ಥವನ್ನು ನೆರವೇರಿಸತಕ್ಕವನು ನೆರವೇರಿಸತಕ್ಕವನು ಎಂಬುದಾಗಿ ಮಾತಾಡುವವನಾಗಿದ್ದೇನೆ. ಅದು ಯಾರಿಗೋಸ್ಕರ? वो भी किसके लिए? ಗತಿಗೆಟ್ಟಾರಲ್ಲ, ಮಾರ್ಗ ಬಿಟ್ಟಾರಲ್ಲ, जिन्होंने रास्ता छोड़ा है ना. ಆಮೇನ್ आमेन. ಇವ್ರಿಗೋಸ್ಕರನೇ इनके लिए ही ಅನ್ಯರನ್ನ ತಗೊಂಡು ಬಂದು अन्य लोगों को ले आकर. ಯೆಹೋವನು ಯಾವನ ಕೈ ಹಿಡಿದು ಯಾವನೆದುರಿಗೆ ಜನಾಂಗಗಳನ್ನು ತುಳಿದು ರಾಜರ ನಡುಕಟ್ಟನ್ನು ಬಿಚ್ಚಿ ಯಾವನ ಮುಂದೆ ಬಾಗಿಲು ಹೆಬ್ಬಾಗಿಲುಗಳನ್ನು ತೆರೆದು ಮುಚ್ಚಲೀಸನೋ ತಾನು ಅಭಿಷೇಕಿಸಿದ ಆ ಕೋರೇಶನಿಗೆ ಹೀಗೆ ಅಭಿಷೇಕಿಸ ಅಂದ್ರೆ उसका मतलब ಯೇಸು ಸ್ವಾಮಿ यीशु मसीह ಕಾನಾನ್ಯರ ಸ್ತ್ರೀಯನ್ನ कनानियों की स्त्रियों को ನಾಯಿಗೆ ಹೋಲಿಸ್ತಾ कुत्ते के समान तुलना किया. ತಂದೆ पिता ಇಂಥ ಒಬ್ಬ ಅನ್ಯರನ್ನ ऐसे ही एक अन्य को ಅಭಿಷೇಕದ ಬಗ್ಗೆ ಮಾತಾಡೋದ? अभिषेक के बारे में बात किया. ಅರ್ಥ ಆಯ್ತಾ? आप समझ रहे हो ಏನ್ ಕಳ್ಕೊಳ್ತಾ ಇದೀರಿ ಅಂತ ಅರ್ಥ ಆಯ್ತಾ? आप क्या ಯಾರಿಗೆ ಅವಕಾಶ ಕೊಡ್ತೀವಿ ಅಂತ ಅರ್ಥ ಆಯ್ತಾ? किसको हम मौका देंगे आप समझ रहे हो? ನಮ್ಮ ಮುಂದಿರುವ ಪ್ಲೇಟ್ ಅನ್ನ ನಾವು ಒದ್ರೆ, हमारे सामने रहने वाले थाली को हम लात मारेंगे तो ನಾವು ದೊಡ್ಡವರಾಗೋದಿಲ್ಲ. हम बड़े नहीं होंगे. ಅದಕ್ಕಿಂತ ಶ್ರೇಷ್ಠವಾದ ಪ್ಲೇಟ್ ಅನ್ನ ಬೇರೆದವ್ರಿಗೆ ಕೊಡ್ತಾ ಇದೀವಿ. लेकिन उससे भी श्रेष्ठ थाली को परमेश्वर दूसरों को देंगे.
ವ್ಯತ್ಯಾಸ ಅರ್ಥ ಆಗ್ತಾ ಇದ್ರೆ क्या व्यत्यास आप समझ रहे हैं ಸಾರಿ तो ಆಮೇನ್ ಅಂತ ಹೇಳಿ. एक बार आमीन आप कहिए। ಲಾಸ್ಟ್ 5 ನಿಮಿಷ ನಡೀತಾ ಇದೆ ನಂದು. आखिरी 5 मिनट चल रहा है ಇದು ಅರ್ಥ मेरा। ಆಗಿ ಆಶೀರ್ವಾದ ಆದವರು ಒಂದ್ಸಾರಿ ಆಮೇನ್ ಅಂತ ಹೇಳ್ತೀವಿ. यह समझकर आशीष पाने वाले एक बार आमीन आप कहिए। ಮಕ್ಕಳ ತಂದೆ ತಾಯಿಗಳಿಗೆ ವಿಧೇಯರಾಗಿ, सारे बच्चे माता पिता से विधेय सभे, रहिए। कलीसिया ದೇವರ ವಾಕ್ಯಕ್ಕೆ ವಿಧೇಯರಾಗ್ರಿ. परमेश्वर के वचन को विधेय बनकर रहिए। ಆಮೇನ್ आमीन। ದೇವರ ವಾಕ್ಯಕ್ಕೆ ನಿಮ್ಮನ್ನು ನೀವು ಅರ್ಪಿಸ್ರಿ. परमेश्वर के वचन में अपने आप को सौंप ಆತನು दीजिए। ಬರುವ ದಿನಗಳು ಬಹಳ ಹತ್ತಿರವಾಯಿತು. परमेश्वर आने वाले दिन बहुत निकट हो गए हैं। ಆಮೇನ್. आमीन। ಎಚ್ಚರಿಕೆಯ ಮಾತುಗಳು ಬರುವಾಗ जब चौकस के बातें आते हैं ಅಲಕ್ಷ್ಯ ಮಾಡಬೇಡಿ. उसे अलक्ष्य मत ಮತ್ತೆ ಹೇಳ್ತಾನೆ कीजिए। ಆತನ ಬಗ್ಗೆ. ಅಭಿಷೇಕಿಸಿದ ಆ ಕೋರೆಷನಿಗೆ ಹೀಗೆ ಅನ್ನುತ್ತಾನೆ, ಹಾ. ನಾನು ನಿನ್ನ ಮುಂದೆ ಹೋಗಿ ಹಾ? ಒಬ್ಬ ಅನ್ಯನಿಗೆ ಏನ್ ಹೇಳ್ತಾ ಇದ್ದಾನೆ ದೇವರು? ನಾನು परमेश्वर एक ನಿನ್ನ अन्य से ಮುಂದೆ क्या ಹೋಗಿ कह रहे हैं? ದಿನ್ನೆಗಳನ್ನು ಸಮ ಮಾಡುವೆನು। ಯೇಸು ಸ್ವಾಮಿಗೆ यीशु मसीह को ನಿನಗೆ ಮಾರ್ಗ ಸಿದ್ಧ ಮಾಡುವನೊಬ್ಬನ ಕಳಿಸ್ತೀನಿ ಅಂತ ಯೋಹಾನನ ಕಳಿಸ್ದ. ಕೊರೇಶನ್ಗೆ ಹೇಳ್ತಾ ಇದ್ದಾನೆ ನಾನು ನಿನ್ನ ಮುಂದೆ ಹೋಗಿ. ಇದೆಲ್ಲ ಅವನಿಗಲ್ರಿದು. ये सब कुछ उसके लिए ಇವ್ರು नहीं है। ಬಿದ್ರು ಸಹ यह गिरने के बावजूद भी ಇವ್ರ ಮೇಲೆ ಇಟ್ಟಿರುವಂತ ಇನ್ನೂ ಮಮತೆ, इन पर रहने वाला ममता। ಕೆಲಸಾರಿ ನನಗೆ ಮಾತಾಡೋರು ಸಟ 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 ಮಾತಾಡ್ತಾರೆ. कई बार बात करने वाले जल्दी जल्दी बात कर देते हैं। ಸೈಲೆಂಟ್ ಆಗಿರೋದು शांतता से रहना ಬಲಹೀನತೆನೂ ಅಲ್ಲ, वो बलहीनता भी नहीं, ತಪ್ಪು ಒಪ್ಕೊಳ್ಳೋದು ಅಲ್ಲ. वो गलती मानना भी नहीं। ಅರ್ಥ ಆಯ್ತಾ? क्या आप समझ रहे हो? ಅದ್ರ ಹಿಂದೆ उसके पीछे ಒಬ್ಬ ದೊಡ್ಡ ದಾನವನೇ ಇರ್ತಾನೆ. एक बड़े से दान को भी रखते ಜಾಯಿಂಟ್ हैं। ಇರ್ತಾನೆ ಒಬ್ನ, ಬಿಗ್ ಜಾಯಿಂಟ್. एक बड़े से बलिष्ठ व्यक्ति। ಆ ಮಟ್ಟಕ್ಕೆ ಮುಟ್ಟಬೇಕಂದ್ರೆ उस हद तक पहुंचना है तो ತುಂಬಾ ಸಮಯ ಆಗುತ್ತೆ. बहुत समय लगेगा। ಕೇಳ್ತಾ ಇದ್ದೀರಾ? क्या आप सुन रहे हैं? ಕೇಳ್ತಾ ಇದ್ದೀರಾ? क्या आप सुन रहे हैं? ಕೇಳ್ತಾ ಇದ್ದೀರಾ? क्या आप सुन रहे हैं? ಏನಂತ ಹೇಳ್ತಾನೆ? वो क्या कह रहे हैं? ಬಿದ್ದು ಹೋದವರು गिरे हुए ಇವ್ರ ಪಟ್ಟಣ ಕಟ್ಟಲಿಕ್ಕೆ इनके शहर को बांधने के ಅದಕ್ಕೆ लिए। ಪೌಲ್ ಹೇಳ್ತಾನೆ इसीलिए पौलुस कहता है ತನ್ನ ಒಬ್ಬ ಮಗನನ್ನು ಇಟ್ಕೊಳ್ಳಿಲ್ಲ, अपने इकलौते बेटे को भी उन्होंने नहीं ನಿಮ್ रखा, ಸಲುವಾಗಿ ಅವನು ಕೊಟ್ಟ. तुम्हारे लिए उसको भी उन्होंने दे ಇನ್ನು दिया। ಅವನ ಹತ್ರ ಇಟ್ಕೊಳ್ಳಿಕ್ಕೆ ಏನೈತಿ ಎಲ್ಲ ಕೊಡ್ತಾನೆ. अब उसके पास रखने के ಬರೋ लिए क्या ವಾರದಲ್ಲಿ है ನಾನು सब कुछ ತರಲಿಕ್ಕೆ देंगे। ಪ್ರಯತ್ನ ಮಾಡ್ತೀನಿ. आने वाले हफ्ते में ಏನು उसे लाने के लिए मैं कोशिश करूंगा। ತನ್ನ ಪವಿತ್ರ ತನ್ನ ಅಭಿಷೇಕ, अपने अभिषेक को, ತನ್ನ ಅಭಿಷೇಕ, अपने अभिषेक ತನ್ನ को। ಮಗ ಅದನ್ನ ಹೊಸ ಒಡಂಬಡಿಕೆಯಲ್ಲಿ ನಾಯಿಗೆ ಹೋಲಿಸದ. ಅಂದ್ರೆ ಅದನ್ನ ಕೇಳಿಕ್ ಬಂದವ್ರನ್ನ ಅನ್ಯರನ್ನ अन्य लोग जब पूछने आए थे कुत्ते के समान उसे तुलना किया गया था। ಕೊರೇಶನನ್ನ ಅಭಿಷೇಕಿಸಿ लेकिन कोरेशु को अभिषेक कर कर ಅವನ ಮುಂದೆ उनके ಎಲ್ಲ सामने ಬೆಟ್ಟಗಳನ್ನ ಸಮ ಮಾಡಿ, ಮುಂದೆ सारे पहाड़ों को ठीक कर कर ದಿನ್ನೆಗಳನ್ನು ಸಮ ಮಾಡುವೆನು, ದಿನ್ನೆಗಳನ್ನೆಲ್ಲ ಸಮ ಮಾಡಿ, ತಾಮ್ರದ ಕದಗಳನ್ನು ಒಡೆದು ತಾಮ್ರದ ಕದಗಳನ್ನ ಒಡೆದು, ಕಬ್ಬಿಣದ ಅಗುಳಿಗಳನ್ನು ಮುರಿದು ಅಂದ್ರೆ ಇವನ್ ದೇಶ ಆಳಬಾರ್ದಂತ. ಅಂದ್ರೆ ಏನಾಯ್ತಂತ ಹೇಳ್ತೀನಿ. कोरेशु ಇಡೀ ಸಾಮ್ರಾಜ್ಯ ಬಾಬೆಲ್ ದೇಶವನ್ನು ಗೆದ್ಕೊಂಡ. पूरे बाबेल देश को उसने जीत लिया था। ಕೇಳಿದ್ರ? क्या आपने ಇಡೀ सुना? ಬಾಬೆಲ್ ದೇಶವನ್ನು ಗೆದ್ಕೊಂಡ. पूरे बाबेल देश को उसने जीत लिया था। ಸಮಯ ಇಲ್ಲ ಅಂತ ಹಾಕ್ಲಿಲ್ಲ. समय नहीं ಆ था इसलिए ಸಮಯದಲ್ಲಿ नहीं। उस समय में ಆತನು ಈ ರೋಮ್ ಸಾಮ್ರಾಜ್ಯದ ತರ ಅರ್ಧ ಒಂದು 40% ಲೋಕನೇ ಅಂದ್ರೂ ತಪ್ಪಾಗೋದಿಲ್ಲ. 30-40% ಭೂಮಿಯನ್ನ ಆತನ ಗೆದ್ಕೊಂಡ್ಬಿಟ್ಟ. वहाँ पर 30 से 40% दुनिया को उसने जीत लिया ಎಲ್ಲಿ था। ನೋಡ್ತೀರಾ ಅಲ್ಲಿ ಬರೀ ಪಾರ್ಸಿಯ ಸಾಮ್ರಾಜ್ಯ. जहाँ पर देखते हैं तो सिर्फ पारसी साम्राज्य है। ಪರ್ಷಿಯಾ ಇವತ್ತಿನವರೆಗೂ ಪರ್ಷಿಯಾ ಎಷ್ಟು ಇನ್ನೂ ಇದೆ, ಅದೇ ವರ್ಷ ಅದೇ ಶಬ್ದ ಇದೆ ಇನ್ನು. आज के दिन भी वही शब्द है, ಇವತ್ತವರೆಗೂ आज तक भी ತುಂಬಿಕೊಂಡ್ಬಿಟ್ಟ. वो उसने भर लिया। ಯಾಕೆ ತುಂಬಿಕೊಂಡ ಗೊತ್ತಾ? क्यों उसने भरा आप जानते हो? ದೇವರು ಅವನಿಗೆ ಬಾಗ್ಲ ತೆಗೆದ. परमेश्वर ने उसके लिए द्वार खोला। ಅದನ್ನ ಹೇಳ್ತಾ ಇದ್ದಾನೆ ದೇವರು. वही ನಿನ್ನ परमेश्वर कह ಮುಂದಿರುವಂತ रहे हैं, ದಿನ್ನೆಗಳಂದ್ರೆ तुम्हारे सामने रहने वाले पहाड़ियां नहीं, ನಿನಗಿಂತಲೂ ಬಲಶಾಲಿ ಆದಂತ ದೇಶಗಳನ್ನು ತಗ್ಗಿಸ್ಬಿಡ್ತೀನಿ. तुमसे भी बलशाली रहने वाले देशों को भी मैं नीचे डाल ಕಬ್ಬಿಣದ दूंगा। ಕದಗಳಂದ್ರೆ वहाँ पर लोहे के ನಿನಗಿಂತ दरवाजे यानी ಬಲಿಷ್ಠವಾದ ದೇಶಗಳ ಬಾಗಿಲುಗಳನ್ನ ತೆರಿತೀನಿ. तुमसे भी बलिष्ठ देशों के ಆಳು दरवाजे ನೀನು को मैं ತಗೋ ನಿನ್ನ खोलूंगा। ಕೈಯಲ್ಲಿ. तुम्हारे हाथ में तुम ले ಯಾಕೆ? लो। क्यों? ನಾನ್ ಕೊಡ್ತಾ ಇದ್ದೀನಿ. मैं तुम्हें दे रहा ಯಾಕೆ? हूँ। क्यों? ನಿನ್ನನ್ನ ನನ್ನ ಕುರುಬನನ್ನ ಮಾಡ್ಕೊಂಡಿದ್ದೀನಿ. मैंने तुम्हें मेरा चरवाहा ಯಾಕೆ? बनाया है। क्यों? ನಿನ್ನ ಹೃದಯದಲ್ಲಿ ಹಾಕ್ತೀನಿ. तुम्हारे हृदय में मैं ನನ್ನ डालूंगा। ನನ್ನ ಮಕ್ಕಳು ಕಟ್ಟಬೇಕಾದಂತ ನನ್ನ ಆಲಯನ್ನ ಅವ್ರ ಕೈಯಿಂದ ಆಗ್ತಾ ಇಲ್ಲ, ನೀನ್ ಕಟ್ಟ. मेरे बच्चे जो मेरे भवन को बांधना था उनके हाथ से नहीं हो रहा है, तुम उसे बांधना। ದೇವ್ರು ಏನ್ ಕೈಯಲ್ಲಿ ಕೊಟ್ಟಿದ್ದಾನೆ परमेश्वर ने हाथ दिया है, ಅದನ್ನ ಗೌರವಿಸ್ರಿ. उसे गौरव कीजिए। ಏಜ್ರಾ एजरा जो है ದೇವರ ವಾಕ್ಯದ ಪಾರಂಗತ. परमेश्वर के वचन में बहुत निपुण था। ನೆಹಮಿಯ नेहमिया ಅರಸನಿಗೆ ಪಾನ ಕೊಡೋನು, राजा को पान देने वाला, ಜ್ಯೂಸ್ ಕೊಡೋನು. वहाँ पर दाग रस देने वाला। ಆಮೇನ್. आमेन। ಆದ್ರೆ ಇವರೆಲ್ಲ लेकिन ये सारे लोग ಈ ಕೊರೇಶನ ಸಮಯದಲ್ಲಿ कोरेशु के समय में ಅವನ ಪರ್ಮಿಷನ್ ತಗೊಂಡ್ ಕಟ್ಲಿಕ್ಕೆ ಹೋಗ್ಬೇಕಂತ. उसका अनुमति लेकर वो बांधने जाना पड़ा। ಅರ್ಥ ಆಯ್ತಾ? क्या आप समझ रहे हो? ಇವ್ರು ಕಟ್ಬೇಕು, ये बांधना था, ಇವ್ರು ಆಳಬೇಕಿತ್ತು. यह लोग राज करना था, ಆದ್ರೆ लेकिन ಕೊರೇಶನ್ ಕೈಯಲ್ಲ. कोरेशु के हाथ में चला गया।
ಆಲಯ ಕಟ್ಟಲ್ಪಡ್ತದೆ, भवन बांधा जाएगा, ಆದ್ರೆ ಎಚ್ಚರ, लेकिन चौकस रहिए, ಯಾರು ಕಟ್ತಾರೆ? कौन बांधेगा? ನೀವ್ ಹೇಳ್ತೀರಾ आप कहेंगे, ನೆಹೆಮೀಯನೇ ಕಟ್ಟಿದನಲ್ಲ, नेहमिया ने ही बांधा ಇಸ್ರಾಯೇಲ್ರೇ ना, ಕಟ್ಟಿದ್ರು. इजरायली लोगों ने ही बांधा। ಹೌದು, हाँ, ಕೋರೇಶನ್ ಇಲ್ದೆ ಹೋದ್ರೆ ಆಗ್ತಾ ಇರ್ಲಿಲ್ಲ. अगर कुरैश नहीं होता तो वो नहीं हो पाता। ಆ ಕೋರೇಶನ್ ಆದ್ರೆ ಮೊದಲನೇ ಆಲಯವನ್ನು ಯಾರು ಕಟ್ಟಿದ್ರು? लेकिन पहले भवन को किसने ಮೊದಲನೇ बांधा? ಆಲಯನ ಕಟ್ಟಲಿಕ್ಕೆ ಪರ್ಮಿಷನ್ ಕೊಟ್ಟವ್ರು ಯಾರು? पहले भवन को बांधने के लिए पारसियरा? अनुमति किसने दिया? फारसी लोग, ಬಾಬೆಲಿನವರ, बाबेलोन के लोग, ಸೊಲೊಮೋನನಲ್ವಾ? सुलेमान ही ना। ದೇವರಿಗೆ ಆ ರೀತಿ ಆಲಯ ಬೇಕು. परमेश्वर को उस तरीके का भवन ಬೇರೆಯವ್ರ चाहिए, ಕೈಲಿ ಗುಲಾಮವಿದ್ದು दूसरे के हाथों में गुलाम बनकर, ಅವರು ದಯದಿಂದ ನಿಮ್ಮ ಆಲಯ ಕಟ್ಕೊಳ್ರಿ ಅಂತ ನಮ್ಮ ಮೇಲೆ ದಯ ತೋರಿಸೋದು ಬೇಕಾಗಿಲ್ಲ. उनके दया से तुम्हारे भवन को बांध लीजिए, क्योंकि दया दिखाने की जरूरत नहीं है। ದೇವರಿಗೆ ನೀನೇ ಅಧಿಕಾರದಲ್ಲಿದ್ದು परमेश्वर आप ही अधिकार ನೀನು में ಆತನ रहकर ಆಲಯ ಕಟ್ಟೋದು ಬೇಕು. आप परमेश्वर का भवन बांधना चाहिए। ಅಂತ ದಿನವನ್ನ ದೇವರು ನಿನ್ನ ಕುಟುಂಬಕ್ಕೆ ತೋರಿಸ್ಲಿ. उस तरीके के दिन को परमेश्वर आपके परिवार को ಅಂತ दिखाए, ದಿನವನ್ನ ದೇವರು ನಿನ್ನ ಜೀವಿತಕ್ಕೆ ತೋರಿಸ್ಲಿ. ऐसे दिन परमेश्वर आपकी जिंदगी में दिखाए। ನೀನು ಸಾಲ ತಕ್ಕೊಳ್ಳೋನಲ್ಲ, आप कर्जा लेने वाले नहीं ಸಾಲ हो, ಕೊಡುವನಾಗಿ लेकिन कर्जा ಆಶೀರ್ವದಿಸಲ್ಪಡಲಿ. देने वाले बनकर आशीषित ನೀನು पाए। ಕೇಳಿಕೊಳ್ಳೋನಲ್ಲ, आप मांगने वाले ಕೈ नहीं, ಚಾಚಿ ಕೊಡುವವನಾಗಿ ದೇವರು ನಿನ್ನ बल्कि ಆಶೀರ್ವದಿಸಲಿ. हाथ बढ़ाकर देने वाले बनाकर परमेश्वर आपको आमेन। आशीषित करे। आमेन, ಆಮೇನ್, आमेन, ಆಮೇನ್. आमेन। ದೇವರು ನಿನ್ನನ್ನ ನಿರೀಕ್ಷಿಸುವನಲ್ಲ, परमेश्वर आप से निरीक्षा नहीं, ನಿರೀಕ್ಷಿಸುವವರಿಗೆ ಆಶೀರ್ವಾದಕರವಾಗಿ ನಿನ್ನನ್ನು ನೆಡ್ಲಿ. लेकिन जो निरीक्षा रखते हैं उनके लिए आशीष बनाकर आपको रखें। ಆತನ ಜೊತೆಗೆ ನಡೆಯುವಾಗ उनके साथ जब चलते हैं, ನಿನ್ನ ಮನೆಗಳಲ್ಲಿ ಚಿನ್ನದ ಗುರಾಣಿಗಳನ್ನು ಮಾಡಿಸಿ ನಿನ್ನ ಮಕ್ಕಳಿಗೆ ಸ್ಟಾಕ್ ಇಡ್ತೀಯ. आपके घरों में सोने का ढाल बनाकर आपके बच्चों के सलोमोनन, लिए आप बचा कर रखेंगे। ಇದೇ ಸೊಲೊಮೋನನು यही सुलेमान ತನ್ನ ದೇಶಕ್ಕೆ ಸ್ಟಾಕ್ ಇಟ್ಟವನು. अपने देश के लिए बचा कर रखने वाला। ಜ್ಞಾನೋಕ್ತಿಯಲ್ಲಿ ಏನ್ ಬರೀತಾನೆ ಗೊತ್ತಾ? नीति वचन में क्या लिखता है आप जानते हो? ನೀತಿವಂತನು धर्मी व्यक्ति ತನ್ನ ಮಕ್ಕಳ ಮಕ್ಕಳಿಗೆ ಆಸ್ತಿಯನ್ನ ಇಡುವನು. अपने बच्चे उनके बच्चों के लिए संपत्ति को बनाकर ಯಾಕೆ? रखेगा। क्यों? ಇವನು ತನ್ನ ಮಕ್ಕಳಿಗೆ ಇಟ್ಟವನು ಅಲ್ಲಿ, ಇವನು इसने अपने बच्चों के लिए नहीं ಇಡೀ रखा, ದೇಶಕ್ಕೆ ಆಸ್ತಿ ಮಾಡಿ ಹೋದ. पूरे देश के लिए संपत्ति बनाकर ಅದಕ್ಕೆ वो ಅವನಿಗೆ चला गया। ಆ ಒಂದು ಜ್ಞಾನೋಕ್ತಿ ಬರೀಲಿಕ್ಕೆ ಅಧಿಕಾರ ಇದೆ. इसीलिए उसको वो नीति वचन लिखने के लिए अधिकार था। ಅಂತ ಅಬ್ರಹಾಮನ ಮಕ್ಕಳ ಸಂತತಿಯವರು ನೀವು. ऐसे अब्राहम के बच्चों का संतति आप ದೇವರ हो। ಆಶೀರ್ವಾದ ನಿಮ್ಮ ಮೇಲೆ ತುಂಬಲಿ. परमेश्वर का आशीष आप पर बनी रहे।